ಸ್ನೇಹಿತರೆ ಎಲ್ಲರಿಗೂ ಗುಡ್ ಈವ್ನಿಂಗ್. ಎಲ್ಲರಿಗೂ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 21 ದಿವಸ ಕಾರ್ಯಕ್ರಮಕ್ಕೆ 2ನೇ ದಿವಸಕ್ಕೆ ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದಿನ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರು ಮತ್ತೆ ಮಾತಾರ್ ಬಾಬಾಜಿಯವ್ರಿಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ಎಲ್ಲ ಆಸ್ಟ್ರಲ್ ಮಾಸ್ಟರ್ಗೂ ಪ್ರತಿಯೊಬ್ಬರಿಗೂ ನಮ್ಮ ಆತ್ಮ ವಂದನಗಳು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ 1 ಗಂಟೆ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ 45 ನಿಮಿಷ ನಾವು ಆಳವಾದ ಧ್ಯಾನ ಅಭ್ಯಾಸ ಮಾಡೋಣ. ಪ್ರತಿಯೊಬ್ಬರು ಈಗಾಗಲೇ ನಿಮಗೆ ಧ್ಯಾನ ಅಭ್ಯಾಸ ಮಾಡೋದು ಹೇಗೆ ಅಂತ ಗೊತ್ತು. ಆನಾಪಾನಸತಿ ಧ್ಯಾನ ದಯವಿಟ್ಟು ಯಾರ್ಯಾರು ಗೊತ್ತಿದೆಯೋ ದಯವಿಟ್ಟು ಧ್ಯಾನದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಪ್ರಾರಂಭಿಸ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೆ ಹೊಸದಾಗಿ ಜಾಯ್ನ್ ಆಗಿದ್ರೆ ನಾವು ಏನೇ ಸಲಹೆಯಲ್ಲಿ ಹೇಳ್ತೀವೋ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀವಿ, ದಯವಿಟ್ಟು ಪಾಲನೆ ಮಾಡಿ. ಹಾಯಾಗಿ ಕೂತ್ಕೊಳ್ಳಿ ಸ್ನೇಹಿತರೆ. ನೀವು ಎಲ್ಲಿ ಕೂತ್ಕೊಂಡಿದ್ರು ಕುರ್ಚಿ ಮೇಲೆ ಇಲ್ಲ ಸೋಫಾ ಮೇಲೆ ಇಲ್ಲ ನೇಲ ಮೇಲೆ ಕೂತ್ಕೊಂಡ್ರೆ ಹಾಯಾಗಿ ಕೂತ್ಕೊಳ್ಳಿ. ಬೆನ್ನು ನಿಟಾರಾಗಿ ಇಟ್ಕೊಳ್ಳಿ, ಹಾಯಾಗಿ ಕೂತ್ಕೊಳ್ಳಿ. ಸ್ಪೆಕ್ಸ್ಗಳು ತೆಗಿಬಿಡಿ. ಇನ್ಸ್ಟ್ರಕ್ಷನ್ಸ್ ಒಂದೊಂದು ಹೇಳ್ತಾ ಇರ್ತೀವಿ, ದಯವಿಟ್ಟು ಪಾಲನೆ ಮಾಡಿ. ಸ್ಪೆಕ್ಸ್ ತೆಗೆದು ಪಕ್ಕ ಇಟ್ಕೊಳ್ಳಿ. 2 ಕೈಗಳು ಜೋಡಿಸ್ಕೊಳ್ಳಿ, ಈ ಥರ ಜೋಡಿಸ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ, ನಿಟಾರಾಗಿ ಕೂತ್ಕೊಳ್ಳಿ. ಹೀಗೆ 2 ಕೈಗಳು ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಆದ್ಮೇಲೆ ಕೆಳಗಡೆ ಪಾದಗಳು ಈ ತರ ಕ್ರಾಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಎರಡು ಪಾದಗಳು ಈ ತರ ಕ್ರಾಸ್ ಮಾಡ್ಕೋಬೇಕು. ಒಂದು ಪಾದ ಮೇಲೆ ಇನ್ನೊಂದು ಪಾದ ಕ್ರಾಸ್ ಮಾಡ್ಕೊಳ್ಳಿ. ಹಾಯಾಗಿ ಕೂತ್ಕೊಳ್ಳಿ. ನಿಮ್ಮ ಸುತ್ತು ಆದಷ್ಟು ಕತ್ಲೆ ಮಾಡ್ಕೊಳ್ಳಿ, ಯಾವುದೇ ಜಾಸ್ತಿ ಬೆಳಕಿರಬಾರ್ದು. ಆಮೇಲೆ 1 ಲೋಟೆ ನೀರು ಕುಡಿಬಹುದು ಪ್ರಾರಂಭಿಸಕ್ಕೆ ಮುಂಚೆ, ಧ್ಯಾನ ಪ್ರಾರಂಭಿಸಕ್ಕೆ ಮುಂಚೆ. ಯಾವುದೇ ಧ್ವನಿ ಜಾಸ್ತಿ ಬರಬಾರ್ದು ಆಚೆ ಕಡೆಯಿಂದ. ಇನ್ನೊಂದು, ಒಂದೇ ಪ್ರದೇಶದಿಂದ ಪ್ರತಿಯೊಂದು ದಿವಸ ಒಂದೇ ಪ್ರದೇಶದಲ್ಲಿ ಕೂತ್ಕೊಂಡು ಈ ಸೆಷನ್ ನೀವು ಅಟೆಂಡ್ ಮಾಡ್ತಾ ಹೋಗಿ, ಜಾಯ್ನ್ ಆಗ್ತಾ ಹೋಗಿ, ಸೆಷನ್ಗೆ ಧ್ಯಾನ ಮಾಡ್ತಾ ಹೋಗಿ. ತುಂಬಾ ಒಳ್ಳೆ ಫಲಿತಗಳು ಸಿಗತ್ತೆ ಸ್ನೇಹಿತರೆ. ಈಗ ಕೊನೆಯದಾಗಿ ನಾವು 2 ಕಣ್ಣುಗಳು ಮುಚ್ಕೋಬೇಕು. ಕೊನೆಯದಾಗಿ ಎಲ್ಲರೂ ಕಣ್ಣುಗಳು ಮುಚ್ಕೊಳ್ಳಿ. ನಾನು ಓಕೆ ಹೇಳೋವರೆಗೂ ಯಾರು ಕಣ್ಣು ತೆರೀಬಾರ್ದು. ಹಾಯಾಗಿ ಕೂತ್ಕೊಂಡು ಕೈ ಕ್ರಾಸ್ ಮಾಡ್ಕೊಂಡಿದ್ವಿ, ಕಾಲು ಕ್ರಾಸ್ ಮಾಡ್ಕೊಂಡಿದ್ವಿ, ನಿಟಾರಾಗಿ ಕೂತ್ಕೊಂಡಿದ್ವಿ, ಬೆನ್ನು ನಿಟಾರಾಗಿ ಇಟ್ಕೊಂಡಿದ್ವಿ, ಕಣ್ಣು ಮುಚ್ಕೊಂಡಿದ್ವಿ. ಎಲ್ಲರೂ ಸಹಜವಾದ ಉಸಿರಾಟವನ್ನು ಗಮನಿಸಿ ಸ್ನೇಹಿತರೆ. ಸಹಜವಾದ ಸರಳವಾದ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಯಾವುದು ಯೋಚನೆ ಮಾಡಬಾರ್ದು, ಯಾವುದೇ ಯೋಚನೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಕಾರಾತ್ಮಕ, ಸಕಾರಾತ್ಮಕ, ಅದ್ಭುತವಾದ ಏನೇ ಯೋಚನೆ ಬರಲಿ, ಯೋಚನೆ ಅನ್ನೋದು ಬೇಕಾಗಿಲ್ಲ. ಧ್ಯಾನ ಸಮಯದಲ್ಲಿ ಯಾವ ಯೋಚನೆ ಬೇಕಾಗಿಲ್ಲ ಸ್ನೇಹಿತರೆ. ಯೋಚನಾ ರಹಿತ, ಆಲೋಚನಾ ರಹಿತ ಸ್ಥಿತಿ, ಅದೇ ಧ್ಯಾನ ಸ್ಥಿತಿ. ಆಲೋಚನಾ ರಾಹಿತ್ಯ ಸ್ಥಿತಿ. ನಮ್ಮ ಆಲೋಚನಾ ರಾಹಿತ್ಯವೇ ದುಃಖ ರಾಹಿತ್ಯಕ್ಕೂ ದಾರಿ ತೋರಿಸ್ತದೆ ಸ್ನೇಹಿತರೆ, ಮಾರ್ಗದರ್ಶನ ನೀಡುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಆಲೋಚನಾ ರಾಹಿತ್ಯ ಸ್ಥಿತಿ ಒಂದಕ್ಕೆ ಒಂದೇ ಒಂದು ಮಾರ್ಗ, ಸಹಜವಾದ ಉಸಿರಾಟವನ್ನು ಗಮನಿಸೋದು. ಆಯಾ ಕೂತ್ಕೊಂಡಿದ್ವಿ, ನಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಂಡು ನಮ್ಮ ಮೂಗಿನ ಕೊನೆ ಭಾಗದಲ್ಲಿ ಉಸಿರಾಟ ಏನಾಗ್ತಾ ಇದೆಯೋ ಸಹಜವಾಗಿ ಹೋಗ್ತಾ ಬರ್ತಾ ಇರುವಂತ ಆ ಗಾಳಿ, ಆ ಶ್ವಾಸವನ್ನು, ಆ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೋಬೇಕು. ಅದೇ ಧ್ಯಾನ ಪದ್ಧತಿ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಧ್ಯಾಸ, ಅದೇ ಧ್ಯಾನ. ಯಾವುದೇ ನಿಯಂತ್ರಣ ಬೇಡ ನಿಮ್ಮ ಶ್ವಾಸದ ಮೇಲೆ, ಸಹಜವಾದ ಉಸಿರಾಟ ಸಾಕು. ಯಾವುದೇ ದೇವರು ಪಟ ವಹಿಸ್ಕೋಬಾರ್ದು, ಮಂತ್ರ ಮಾಡಬಾರ್ದು, ಜಪ ಮಾಡಬಾರ್ದು, ನಾಮಕೀರ್ತನ ಮಾಡಬಾರ್ದು, ಏನು ಮಾಡಬಾರ್ದು. ಪೂರ್ತಿ ಶೂನ್ಯ, ಪೂರ್ತಿ ಸ್ವಚ್ಛಗೊಳಿಸ್ಕೋಬೇಕು. ಮನಸ್ಸು ಪೂರ್ತಿ ಸ್ವಚ್ಛಗೊಳಿಸ್ಕೊಳ್ಳಿ, ಶೂನ್ಯವಾಗಿ ಇಟ್ಕೊಳ್ಳಿ. ಆ ಶೂನ್ಯ ಸ್ಥಿತಿ ಅದೇ ದೈವ ಸ್ಥಿತಿ ಸ್ನೇಹಿತರೆ. ಅದೇ ನಮ್ಮ ಆತ್ಮ ಚೈತನ್ಯ ಅಂತ ಹೇಳ್ತೀವಿ, ಸೋಲ್ ಕಾನ್ಸಿಯಸ್ನೆಸ್. ಅದಕ್ಕೋಸ್ಕರ ಆ ಶೂನ್ಯ ಸ್ಥಿತಿನ ಎಷ್ಟು ಬೇಗ ನೀವು ಆ ಶೂನ್ಯ ಸ್ಥಿತಿ ಹೊಂದಿದ್ದೀರೋ ಅದೇ ಅದ್ಭುತವಾದ ಧ್ಯಾನ ಸ್ಥಿತಿ. ಶೂನ್ಯ ಸ್ಥಿತಿ ನಾವು ಪಡಿಬೇಕಂದ್ರೆ ನಮ್ಮ
ಸಹಜವಾದ ಉಸಿರಾಟ ಜೊತೆಗೆ ಪ್ರಯಾಣ ಮಾಡಬೇಕು. ಅದ್ರ ಜೊತೆಗೆ ಇರಬೇಕು. ಆನಾಪಾನಸತಿ ಧ್ಯಾನ. ಆನ ಅಂದ್ರೆ ಉಚ್ಛ್ವಾಸ, ಅಪಾನ ಅಂದ್ರೆ ನಿಶ್ವಾಸ, ಸತಿ ಅಂದ್ರೆ ಕೂಡಿ ಇರೋದು, ಜೊತೆಗಿರೋದು. ಆನಪಾನ ಸತಿ. ಈ ಧ್ಯಾನವನ್ನು 21 ದಿವಸ ಕಾಲ ನಿರಂತರ ಈ ಧ್ಯಾನವನ್ನ ನಾವು ಅಳವಡಿಸ್ಕೊಂತೀವಿ. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ. ಶ್ವಾಸನ ಗಮನಿಸ್ತಾ ಕೂತ್ಕೊಳ್ಳಿ. ಯಾವುದೇ ಯೋಚನೆ ಬಂದ್ರೆ ಯೋಚನೆ ಕತ್ತರಿಸಿ ತಿರ್ಗಾ ನಿಮ್ಮ ಉಸಿರಾಟಕ್ಕೆ ಬನ್ನಿ. ಯೋಚನೆ ಜೊತೆಗೆ ಹೋಗ್ಬಿಡಿ. ಯೋಚನೆ ಜೊತೆಗೆ ಹೋಗಬಾರ್ದು. ಯೋಚನೆ ವಿಶ್ಲೇಷಿಸಬಾರ್ದು. ಯೋಚನೆ ಅರ್ಥ ಮಾಡ್ಕೋಬಾರ್ದು. ಯೋಚನೆನು ಬೆಂಬಲ ಕೊಡಬಾರ್ದು. ಬರೀ ಉಚ್ಛ್ವಾಸ ನಿಶ್ವಾಸ ಮೇಲೆ ಗಮನ ಇಟ್ಕೊಳ್ಳಿ. ಯೋಚನೆಗಳು ಖಾಲಿ ಆಗ್ತದೆ. ಶ್ವಾಸ ಜೊತೆಗೆ ನೀವಿದ್ರೆ ನಿಮ್ಮ ಯೋಚನೆಗಳು ಖಾಲಿ ಆಗ್ತಾ ಬರ್ತದೆ. ಯೋಚನೆ ಯಾವುದೇ ಪ್ರಾಮುಖ್ಯತೆ ಯೋಚನೆ ಇದ್ರೂ, ಪ್ರಧಾನ ಯೋಚನೆ ಇದ್ರೂ ಆ ಜೊತೆಗೆ ಹೋಗಬಾರ್ದು. ನಿಮಗೆ ನೀವೇ ಹೇಳ್ಕೊಳ್ಳಿ, ಈಗ ಈ ಸಮಯದಲ್ಲಿ ನನಗೆ ಯಾವುದು ಯೋಚನೆ ಬೇಡ, ಯಾವುದು ಆಲೋಚನೆಗಳು ನನಗೆ ಬೇಡ. ನಾನು ಶೂನ್ಯ ಸ್ಥಿತಿಯಲ್ಲಿ ಕೂತ್ಕೋಬೇಕು. ಆ ದೇವ್ರ ಜೊತೆಗೆ ಕೂತ್ಕೋಬೇಕು. ನಾನೇ ದೇವರು. ಆ ದೈವ ಸ್ಥಿತಿಯಲ್ಲಿ ಕೂತ್ಕೋಬೇಕು. ಆತ್ಮಸ್ಥಿತಿಯಲ್ಲಿ ಕೂತ್ಕೋಬೇಕು. ನನಗೆ ಬೇರೆ ಅನ್ಯದ ಏನೂ ಬೇಕಾಗಿಲ್ಲ ಅಂತ ನಿಮ್ಮ ಮನಸ್ಸಿಗೂ ಬುದ್ಧಿ ಹೇಳ್ಬೇಕು. ಮನಸ್ಸನ್ನು ಇರುವಂತ ಆ ಲಕ್ಷಣವನ್ನು ತೆಗೆದುಹಾಕಿ ಅದು ಬುದ್ಧಿ ಪಾಠ ಕಲಿಸ್ಬೇಕು. ಯಾವುದೇ ಕೆಟ್ಟ ಆಲೋಚನೆಗಳು, ಒಳ್ಳೆಯ ಆಲೋಚನೆಗಳು, ಅದ್ಭುತವಾದ ಆಲೋಚನೆಗಳು, ಯಾವ ಯೋಚನೆಗಳು ಮಾಡಬಾರದು ಧ್ಯಾನ ಸ್ಥಿತಿಯಲ್ಲಿ. ಶ್ವಾಸದ ಮೇಲೆ ಗಮನ. ಶ್ವಾಸ ಜೊತೆಗೇ ಇರಬೇಕು ಸ್ನೇಹಿತರೆ. ಶ್ವಾಸ ಜೊತೆಗೇ ಇರಿ. ಸಹಜವಾದ ಉಸಿರಾಟ ಜೊತೆಗೇ ಇರಿ. ಇದೊಂದು ನಿರಂತರ ಪ್ರಕ್ರಿಯೆ. ಇದು ಯಾವಾಗಲೂ ಅಭ್ಯಾಸ ಮಾಡ್ತಾನೆ ಇರಬೇಕು. ಅಭ್ಯಾಸದಿಂದ ಅನುಭವ, ಅನುಭವದಿಂದ ಜ್ಞಾನ ಸ್ನೇಹಿತರೆ. ಎಷ್ಟು ಹೆಚ್ಚು ಅಭ್ಯಾಸ ಮಾಡಿದರೆ ಅಷ್ಟು ಪರಿಣಿತಿ ಈ ಧ್ಯಾನದಲ್ಲಿ ನಾವು ಪ್ರತಿಯೊಬ್ಬರೂ ಪಡೆಯಬಹುದು ಸ್ನೇಹಿತರೆ. ಇದೇನು ದೊಡ್ಡ ಸೈನ್ಸ್ ಅಲ್ಲ. ಇದು ಸಹಜವಾದ ಸುಲಭವಾದ ಪದ್ಧತಿ. ಆನಾಪಾನಸತಿ ಅತಿ ಸುಲಭವಾದ ಪದ್ಧತಿ. ಎಲ್ಲಾ ಧ್ಯಾನ ಪದ್ಧತಿಗಳು ನೋಡಿದರೆ ಇದು ಅತಿ ಸುಲಭವಾದ ಪದ್ಧತಿ, ಆನಾಪಾನಸತಿ. ಈಗ ಮೃದುವಾದ ಮ್ಯೂಸಿಕ್ ಅನ್ನೋದು ಒಂದು ಸಂಗೀತವನ್ನು ಕೇಳಿಸ್ಕೊತ ಶ್ವಾಸ ಜೊತೆಗೆ ಶ್ವಾಸ ಜೊತೆಗೆ ಇರಬೇಕು. ಸಂಗೀತವನ್ನು ಕೇಳಿಸ್ಕೋಬಹುದು. ಯಾವುದೇ ಯೋಚನೆಗಳು ಜಾಸ್ತಿ ಬಂದ್ರೆ ಸಂಗೀತವನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ, ಅದಕ್ಕೂ ಗಮನ ಕೊಡಿ. ಪ್ರತಿಯೊಂದು ಯೋಚನೆ ಅನ್ನೋದು ಖಾಲಿ ಆಗ್ತದೆ ಸ್ನೇಹಿತರೆ. ಸಂಗೀತದಿಂದ ಅತಿ ಹೆಚ್ಚು ಶಕ್ತಿ. ಅದೇ ಸಂಗೀತವೇ ಒಂದು ಆಹಾರ, ನಮ್ಮ ಆತ್ಮಕ್ಕೆ ಆಹಾರ ಸ್ನೇಹಿತರೆ. ಅದಕ್ಕೋಸ್ಕರ ಸಂಗೀತವ ಧ್ಯಾನವು ನಿಮಗೆ ಆಳವಾದ ಧ್ಯಾನ ಸ್ಥಿತಿ ಬೇಗ ತಂದುಕೊಡ್ತದೆ. ಅದಕ್ಕೆ ಸಂಗೀತ ಧ್ಯಾನ. ಯಾವಾಗಲೂ ಒಳ್ಳೆಯ ಸಂಗೀತ ಜೊತೆಗೆ ಧ್ಯಾನ ಮಾಡಕ್ಕೆ ಪ್ರಯತ್ನ ಮಾಡಿ. ಅವಾಗವಾಗ ಶೂನ್ಯ ಸ್ಥಿತಿ ಧ್ಯಾನ ಮಾಡ್ತಾ ಹೋಗ್ಬೋದು.
ಕೊನೆಯದಾಗಿ 2 ನಿಮಿಷ ಕಾಲ ಕೂತು ಶ್ವಾಸದ ಮೇಲೆ ಗಮನ, ಯಾರೂ ಕಣ್ಣು ತೆರೆಯಬಾರದು. ಲಾಸ್ಟ್ 2 ಮಿನಿಟ್ಸ್, ಫೈನಲ್ 2 ಮಿನಿಟ್ಸ್. ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ, ಯಾರು ಕಣ್ಣು ತೆರೆಯಬಾರದು. ಆಳವಾದ ಧ್ಯಾನ ಸ್ಥಿತಿ. ಈ ಅದ್ಭುತವಾದ ಈ ಧ್ಯಾನವನ್ನು ಅಭ್ಯಸಿಸ್ತಾರೆ. ಲಾಸ್ಟ್ 30 ಸೆಕೆಂಡ್. ಕೊನೆಯದಾಗಿ 30 ಸೆಕೆಂಡ್ ಕಾಲ ಸ್ನೇಹಿತರು ನಿಧಾನವಾಗಿ ದೇಹ ಎಚ್ಚರಿಕೆಯಾಗಿ ಬರ್ತಾ ಇರಿ. ಲಾಸ್ಟ್ 30 ಸೆಕೆಂಡ್ಸ್. ಲಾಸ್ಟ್ 10 ಸೆಕೆಂಡ್ಸ್. ಕೊನೆಯದಾಗಿ 10 ಸೆಕೆಂಡ್ ಕಾಲ ಹಲವು ಅಭ್ಯಾಸ. ಶ್ವಾಸದ ಮೇಲೆ ಗಮನ, ಯಾರು ಕಣ್ಣು ತೆರೆಯಬಾರದು. ಲಾಸ್ಟ್ 10 ಸೆಕೆಂಡ್ಸ್. ನಿಧಾನವಾಗಿ ದೇಹ ಎಚ್ಚರಿಕೆಗೆ ಬರ್ತಾ ಇರಿ ಪ್ರತಿಯೊಬ್ಬರು. ಕೊನೆಯದಾಗಿ 5 ಸೆಕೆಂಡ್ ಕಾಲ ಸ್ನೇಹಿತರು. 5, 4, 3, 2, 1, 0. ನಿಧಾನವಾಗಿ ಎರಡು ಕೈಗೆಲ್ತ ಇದ್ದ 2 ಕಣ್ಣು ಮೇಲೆ ಮುಚ್ಚಿಕೊಳ್ಳಿ. 5 ಸೆಕೆಂಡ್ ಕಾಲ. 5, 4, 3, 2, 1, 0. ನಿಧಾನವಾಗಿ ಎರಡು ಕೈಗೆಲ್ಲ ತೆಗೆದ ಎರಡು ಕಣ್ಣುಗಳು ನಿಧಾನವಾಗಿ ಬಿಡ್ಬೋದು. ನಿಧಾನವಾಗಿ ಎಲ್ಲರೂ ದೇಹ ಎಚ್ಚರಿಕೆಗೆ ಬನ್ನಿ ಸ್ನೇಹಿತರೆ. ಸಾಮಾನ್ಯ ಸ್ಥಿತಿಗೆ ಬನ್ನಿ ಎಲ್ಲರೂ. ಅದ್ಭುತವಾದ ಆಳವಾದ ಧ್ಯಾನ ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ವಿ ಈಗಾಗಲೇ. ರೈಟ್ ಸ್ನೇಹಿತರೆ, ಇಷ್ಟುವರೆಗೂ ಅದ್ಭುತವಾದ ಈ ಧ್ಯಾನವನ್ನು ಮಾಡಿಕೊಂಡಿದ್ವಿ, ಸಾಮೂಹಿಕ ಧ್ಯಾನವನ್ನು. ಸೊ ಅದ್ಭುತವಾದ
ಸಂಗೀತದ ಜೊತೆಗೆ ಈ ಧ್ಯಾನವನ್ನು ಅಭ್ಯಸಿಸಿದ್ವಿ. ಎಷ್ಟು ಅತಿ ಉತ್ತಮ, ಅತಿ ಹೆಚ್ಚು ಪರಿಣಾಮದಲ್ಲಿ ಪ್ರತಿಯೊಬ್ಬರು ಒಳ್ಳೆ ಶಕ್ತಿ ಪಡೆದ್ವಿ ಸ್ನೇಹಿತರೆ ಈ ಧ್ಯಾನದಿಂದ. ರೈಟ್. ಈಗ ಇಂದಿನ ಆಧ್ಯಾತ್ಮಿಕ ಜ್ಞಾನಪರವಾಗಿ ಸ್ನೇಹಿತರೆ, ಇವತ್ತಿನ ಪಿರಮಿಡ್ ಧ್ಯಾನ ಅಂದ್ರೆ ಏನು, ಪಿರಮಿಡ್ ಇಂದ ಪ್ರಯೋಜನಗಳೇನು, ಈ ಅಂಶವನ್ನು ಕೂಲಂಕುಷವಾಗಿ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಪಿರಮಿಡ್ ಅಂದ್ರೆ ಏನು, ಪಿರಮಿಡ್ ಧ್ಯಾನ ಅಂದ್ರೆ ಏನು, ಪಿರಮಿಡ್ ಧ್ಯಾನ ಫಲಿತಗಳು ಏನಿರ್ತದೆ, ಏನೇನು ಫಲಿತಗಳು ನಾವು ಅನುಭವಿಸಬಹುದು ಪಿರಮಿಡ್ ಇಂದ, ಪಿರಮಿಡ್ ಧ್ಯಾನದಿಂದ ಇದು ತಿಳ್ಕೊಡೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ಮೊಟ್ಟ ಮೊದಲಾಗಿ ನಾವು ನೋಡಿದರೆ, ನಮ್ಮ ಸೃಷ್ಟಿ ಅನ್ನೋದು ಸೃಷ್ಟಿಕರ್ತ ಕೊಟ್ಟಿರುವಂಥದ್ದು ಸೃಷ್ಟಿ. ಈ ಸೃಷ್ಟಿ ಅನ್ನೋದು ಪೂರ್ತಿ ನಿರ್ವಹಿಸೋದು, ಸೃಷ್ಟಿನಿ ಆವಿರ್ಭಾವ ಆಗಿರೋದೇ ಸೃಷ್ಟಿಕರ್ತದಿಂದ ಅಂತ ನಮಗೆಲ್ಲರೂ ಗೊತ್ತು ಅಲ್ವಾ. ದೇವರಂತೀವೋ ಇಲ್ಲಾಂದ್ರೆ ಭಗವಂತ, ದೇವರು ಮತ್ತೆ ಆಲ್ಮೈಟಿ, ಏನೇ ಏನೇ ಅಂದ್ರೂ, ಒಂದು ಸೃಷ್ಟಿಗಂದ್ರೂ, ಒಂದು ಪೂರ್ಣಾತ್ಮ, ಯಾವುದೇ ಬ್ರಹ್ಮಾತ್ಮ, ಸೊ ಯಾವುದೇ ಬ್ರಹ್ಮದೇವ, ಏನೇ ಹೇಳಿದ್ರು, ಏನೇ ಹೆಸರು ಇಟ್ಟಿದ್ರು ಖಂಡಿತವಾಗಿ ಅದು ನಮ್ಮ ಅತಿ ಸೃಷ್ಟಿಕರ್ತ ಅಂತ ಅರ್ಥ. ಸೃಷ್ಟಿಕರ್ತದಿಂದ ಈ ಇಡೀ ಸೃಷ್ಟಿ ಅನ್ನೋದು ಜನಿಸಿದೆ, ಅಲ್ಲಿಂದ ಉತ್ಪನ್ನ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಮತ್ತೆ ಈ ಸೃಷ್ಟಿ ಮಾಡಿದ ಮೇಲೆ ನಮ್ಮ ಮಾನವ ಜನ್ಮಕ್ಕೆ ಇರುವಂತ ಲಕ್ಷ್ಯ ಏನು, ಧ್ಯೇಯ ಏನು ಸ್ನೇಹಿತರೆ? ಏನು ಲಕ್ಷ್ಯ? ಮಾನವ ಜನ್ಮ ಲಕ್ಷ್ಯ ನಾವು ಆನಂದವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಈ ಭೂಮಿ ಮೇಲೆ ಬಂದಿದೀವಿ, ಈ ಭೂಮಿ ಮೇಲೆ ನಾವು ಆರೋಗ್ಯವಾಗಿ, ಆನಂದವಾಗಿ ಈ ಬ್ರತುಕನ್ನು ಅಂದ್ರೆ ಈ ಜೀವನವನ್ನು ಕೊನಸಾಗಿಸ್ಬೇಕು. ಈ ಜೀವನ ಪ್ರಯಾಣವನ್ನು ನಾವು ಕೊನಸಾಗಿಸ್ತಾ ಹೋಗ್ಬೇಕು. ಅದೇ ನಮ್ಮ ಮಾನವ ಜೀವನ ಲಕ್ಷ್ಯ ಅಂತ ಇದ್ವಿ ಸ್ನೇಹಿತರೆ. ದಟ್ ಇಸ್ ದ ಗೋಲ್ ಆಫ್ ಹ್ಯೂಮನ್ ಲೈಫ್. ಓಕೆ, ಇದು ಅರ್ಥ ಮಾಡ್ಕೋಬೇಕು. ಮತ್ತೆ ನಮ್ಮ ಜೀವನದಲ್ಲಿ ಆನಂದವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಆನಂದವಾಗಿರ್ಬೇಕಂದ್ರೆ ಪ್ರತಿಯೊಬ್ಬರು ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು. ಈಗಾಗಲೇ ನಿನ್ನೆ ತರಗತಿಯಲ್ಲಿ ಕೂಲಂಕುಷವಾಗಿ ತಿಳ್ಕೊಂಡಿದ್ವಿ. ಸೊ ಆತ್ಮ ಸಾಕ್ಷಾತ್ಕಾರ ಪಡೆದಿದ್ರೆ ಪ್ರತಿಯೊಬ್ಬರು ಆನಂದವಾಗಿ ಅವರ ಜೀವನವನ್ನು ಅಳವಡಿಸ್ಕೋಬಹುದು. ಜೀವನದಲ್ಲಿ ಪ್ರತಿ ಕ್ಷಣ ಅವರು ಆನಂದಭರಿತವಾಗಿ ಇರ್ತಾರೆ ಸ್ನೇಹಿತರೆ. ಯಾರು ಆತ್ಮ ಸಾಕ್ಷಾತ್ಕಾರ ಹೊಂದಿರೋರು, ಅದೇ ಮೋಕ್ಷ ಮುಕ್ತಿ ಹೊಂದಿರುವಂತ ಯಾರೇ ಜನರು ಖಂಡಿತವಾಗಿ ಅವರು ಮಾಸ್ಟರ್ ಆಗಿರ್ತಾರೆ, ಯಾವಾಗ್ಲೂ ಆನಂದವಾಗಿರ್ತಾರೆ. ಅದಕ್ಕೆ ಏನಂತ ಹೇಳ್ತೀವಿ? ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಆನಂದಕ್ಕೆ ಕಾರಣ ಆಗತ್ತೆ. ನಾವು ಯಾವಾಗ್ಲೂ ಆನಂದವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕಂದ್ರೆ ನಾವು ಮಾಸ್ಟರ್ ಆಗ್ಲೇಬೇಕು ಅಂತ ನಾವು ಇಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ. ಆದ್ರೆ ಈ ಇಂಥ ಆತ್ಮ ಸಾಕ್ಷಾತ್ಕಾರ ಒಂದಕ್ಕೆ ಏನೇನ್ ಬೇಕಾಗಿದೆ ಈಗಾಗಲೇ ನಾವು ತಿಳ್ಕೊಂಡಿದೀವಿ. ಒಂದು 3 ತಾಸು ಧ್ಯಾನ ಮಾಡ್ಬೇಕು, 2 ತಾಸು ಸ್ವಾಧ್ಯಾಯ ಮಾಡ್ಬೇಕು, 1 ತಾಸು ಏನ್ ಮಾಡ್ಬೇಕು? ಸಜ್ಜನ ಸಾಂಗತ್ಯ ಮಾಡ್ಬೇಕು ಅಂತ ನಿನ್ನೆ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ. ಆದ್ರೆ ಸ್ನೇಹಿತರೆ, ಸೊ ಇಂಥ ಧ್ಯಾನವನ್ನು ಅಳವಡಿಸ್ಕೊಂಡು ಎಷ್ಟೋ ಹೆಚ್ಚು ಪರಿಣಾಮದಲ್ಲಿ ನಾವು ಧ್ಯಾನ ಮಾಡ್ತಾ ಹೋದ್ರೆ ನಮ್ಗೆ ಏನ್ ಸಿಗತ್ತೆ ಅಂದ್ರೆ ವಿಶ್ವಶಕ್ತಿ ನಾವು ಪಡಿತೀವಿ ಸ್ನೇಹಿತರೆ. ಈಗಾಗಲೇ ತಿಳ್ಕೊಂಡಿದ್ವಿ. ಮತ್ತೆ ವಿಶ್ವಶಕ್ತಿ ಅನ್ನೋದು ಏನಂದ್ರೆ ಸ್ನೇಹಿತರೆ, ವಿಶ್ವಶಕ್ತಿ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ, ವಿಶ್ವಶಕ್ತಿ ಇಡೀ ಬ್ರಹ್ಮಾಂಡದಲ್ಲಿ, ಈ ವಿಶ್ವದಲ್ಲಿ ಪ್ರತಿ ಕಣ ಅಂದ್ರೆ ಪ್ರತಿ ಜೀವಕೋಶ, ಪ್ರತಿ ಕಣ, ಯಾವುದೇ ಒಂದು ಸಣ್ಣದಾದ ಕಣ ಇದ್ರೆ, ಯಾವುದೇ ಈ ಭೂಮಿ ಮೇಲೆ ಈ ವಿಶ್ವದಲ್ಲಿ ಯಾವುದೇ ಇದ್ರೂ ಪ್ರತಿ ಒಂದರಲ್ಲಿ ಇರುವಂತ ಶಕ್ತಿ ವಿಶ್ವಶಕ್ತಿ. ಅಂದ್ರೆ ಇಡೀ ಎಷ್ಟೋ ಗ್ಯಾಲಾಕ್ಸಿಸ್ ಇದೆ, ಮತ್ತೆ ಎಷ್ಟೋ ನಕ್ಷತ್ರಗಳಿದೆ, ನಕ್ಷತ್ರ ಮಂಡಲಗಳು, ಗ್ಯಾಲಾಕ್ಸಿಗಳು, ಎಷ್ಟೋ ಗ್ರಹಗಳು, ಎಲ್ಲವುದನ್ನು ಪ್ರತಿಯೊಂದು ಈ ವಿಶ್ವದಲ್ಲಿ ಜೀವನ ಮಾಡ್ತಾ ಇದೆ, ಬದುಕ್ತಾ ಇದೆ ಅಂದ್ರೆ ಅದು ಕಾರಣ ವಿಶ್ವಶಕ್ತಿ. ಮೂಲ ಕಾರಣ ಯಾವುದು? ಮೂಲಭೂತ ಶಕ್ತಿ ಯಾವುದಂದ್ರೆ ವಿಶ್ವಶಕ್ತಿ ಸ್ನೇಹಿತರೆ. ಅಂದ್ರೆ ಯಾವುದೇ ಅಸ್ತಿತ್ವ ಈ ಜಗತ್ತಲ್ಲಿ ಅಸ್ತಿತ್ವ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದ್ರೆ ಆ ಅಸ್ತಿತ್ವ ಕಾರಣ ಯಾರು? ಮೂಲಭೂತ ವಿಶ್ವಶಕ್ತಿ ಅಂತ ಅರ್ಥ ಮಾಡ್ಕೊಳ್ಳಿ. ಅದೇ ನಾವು ಅದಕ್ಕೆ ಹೆಸರು ಏನೇ ಹೆಸರು ಇಡ್ಬೋದು, ಅದೊಂದು ದೇವ್ರು ಅಂತ ಹೇಳ್ಬೋದು, ಒಂದು ಸೃಷ್ಟಿಕರ್ತ ಅಂತ ಹೇಳ್ಬೋದು. ಪ್ರತಿಯೊಂದು ಎಲ್ಲಾ ಸಮಾನವೇ ಸ್ನೇಹಿತರೆ. ಯಾವುದೇ ಹೆಸರಲ್ಲಿ ನೀವು ಕರೆದಿದ್ರು ಪ್ರತಿಯೊಂದು ಒಂದೇ ಅರ್ಥ, ಒಂದೇ ಅಂತರಾರ್ಥ, ಒಂದೇ ಪರಮಾರ್ಥ ಇರ್ತದೆ. ಸೊ ಸ್ನೇಹಿತರೆ, ಈ ತರ ಅರ್ಥ ಮಾಡ್ಕೊಂಡ್ರೆ
ನಾವು ಇಡೀ ವಿಶ್ವದಲ್ಲಿ ಕಂಡಿಡೋದು ಒಂದು ವಿಶ್ವಶಕ್ತಿ ಅಂತ ಅರ್ಥ ಮಾಡ್ಕೊಳ್ಳಿ. ಈ ವಿಶ್ವಶಕ್ತಿ ಪ್ರತಿ ಕಣದಲ್ಲಿದೆ, ನಮ್ಮಲ್ಲಿದೆ. ಜಿ ಜಂತು, ಚರ ಅಚರ, ಯಾವುದೇ ಜಂತು ತಗೊಳ್ಳಿ, ಜಂತು ಜಾತಿಯಲ್ಲಿ, ವೃಕ್ಷ ಜಾತಿಯಲ್ಲಿ, ಪಕ್ಷಿ ಜಾತಿಯಲ್ಲಿ, ಮೀನು ಜಾತಿಯಲ್ಲಿ, ಮತ್ತೆ ನಮ್ಮ ಮಾನವ ಕುಲ ಜಾತಿಯಲ್ಲಿ ಪ್ರತಿ ಒಂದರಲ್ಲಿ ಇರೋದು ಈ ವಿಶ್ವಶಕ್ತಿ ಸ್ನೇಹಿತರೆ. ಈ ವಿಶ್ವಶಕ್ತಿ ಇಲ್ಲ ಅಂದ್ರೆ ನಾವು ಬದುಕಕ್ಕಾಗಲ್ಲ ಈ ಭೂಮಿ ಮೇಲೆ, ಈ ವಿಶ್ವದಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ವಿಶ್ವಶಕ್ತಿ ಮತ್ತೆ ಯಾವ ತರ ಪಡಿಬೋದು ನಾವು ಅರ್ಥ ಮಾಡ್ಕೊಳ್ಳಿ. ಸೊ ನಾವು ವಿಶ್ವಶಕ್ತಿನ ಪಡೆಯಕ್ಕೆ 3 ಮಾರ್ಗಗಳಿದೆ. ಈಗಾಗಲೇ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಏನಂತಂದ್ರೆ, ಒಂದು ಒಳ್ಳೆ ನಿದ್ದೆ ಮಾಡಬೇಕು, ಅದರಿಂದ ಒಳ್ಳೆ ವಿಶ್ವಶಕ್ತಿ ಪಡೆದಿದೆ ಸ್ನೇಹಿತರೆ. ಸೊ ನಮ್ಮ ಯಾವುದೇ ಗಾಢ ನಿದ್ರೆ ಹೋದ್ರೆ, ಸೊ ರಾತ್ರಿ ಟೈಮಲ್ಲಿ ಒಂದು ಗಾಢ ನಿದ್ರೆ ನಾವು ಹೊಂದಿದ್ರೆ ಅದ್ಭುತವಾದ ವಿಶ್ವಶಕ್ತಿ ನೀವು ಪಡೆಯಬಹುದು. ಅದೊಂದೇ ಅಲ್ಲ, ಧ್ಯಾನ, ಆಳವಾದ ಧ್ಯಾನ ನಾವು ಯಾವಾಗ ಅಭ್ಯಾಸ ಮಾಡ್ತೀವೋ ಖಂಡಿತವಾಗಿ ನಾವು ಒಳ್ಳೆ ವಿಶ್ವಶಕ್ತಿ ಪಡೆಯಬಹುದು ಸ್ನೇಹಿತರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ವಿಶ್ವಶಕ್ತಿ ಪಡೆಯಕ್ಕೆ ಒಂದು ಒಳ್ಳೆ ಮಾರ್ಗ ಅಂತ ಇದ್ವಿ ಸ್ನೇಹಿತರೆ. ಅಂದ್ರೆ ಒಳ್ಳೆ ಧ್ಯಾನ ಮಾಡಿದ್ರೆ 3 ತಾಸು ಧ್ಯಾನ, 1 ತಾಸು ಧ್ಯಾನ, 2 ತಾಸು ಧ್ಯಾನ ಆತರ ಮಾಡ್ತಾ ಹೋದ್ರೆ ಅದ್ಭುತವಾದ ವಿಶ್ವಶಕ್ತಿನೇ ನಾವು ಎಲ್ಲಿಂದ ಸಂಗ್ರಹಿಸ್ಕೊಂತೀವಿ? ನಮ್ಮ ದೇಹದಲ್ಲಿ ಕೊನೆಯ ಭಾಗದಲ್ಲಿ ತಲೆ ಮೇಲೆ ಇರುವಂತಹ ಬ್ರಹ್ಮರಂಧ್ರ, ಸಹಸ್ರಾರ ಚಕ್ರ, ಇಲ್ಲಿಂದ ವಿಶ್ವಶಕ್ತಿ ನಮ್ಮ ಒಳಗಡೆ ಪ್ರವೇಶಿಸ್ತದೆ. ಅದು ನಮ್ಮ ಮಾನವ ದೇಹದಲ್ಲಿರುವಂತ ಎನರ್ಜಿ ಬಾಡಿ, ಎಥರಿಕ್ ಬಾಡಿ, ಇಲ್ಲಾಂದ್ರೆ ಪ್ರಾಣಮಯ ಕೋಶನು ತುಂಬುತ್ತದೆ. ಅಲ್ಲಿ ಪೂರ್ತಿ ಎನರ್ಜಿ ತುಂಬಿಕೊಂಡು ಅಲ್ಲೇನಾಗ್ತದೆ, ವಿಶ್ವಶಕ್ತಿಯನ್ನು ಸಂಗ್ರಹಿಸಿಕೊಂಡು ನಮ್ಮ ಈ ಎನರ್ಜಿ ಬಾಡಿ ಅಂದ್ರೆ ಪ್ರಾಣಮಯ ಕೋಶ ಪೂರ್ತಿ ಶಕ್ತೀಕರಣ ಆಗತ್ತೆ. ಅದರಲ್ಲಿರುವಂತ ಎಷ್ಟೋ ಅಡ್ಡಂಕಿಗಳು, ಈಗಾಗಲೇ ಎಷ್ಟೋ ಜನ್ಮಗಳಿಂದ ನಾವು ಕರ್ಮಗಳು ಮಾಡಿದ್ವಿ ಸ್ನೇಹಿತರೆ. ಎಲ್ಲಾ ಕರ್ಮಗಳೇ ರೋಗಲು, ಕರ್ಮಗಳೇ ಪಾಪಗಳು, ಪಾಪಗಳೇ ರೋಗಲು. ಅದು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲಾನು ಸ್ವಚ್ಛೀಕರಣ ಮಾಡ್ಕೋಬೇಕು. ಶುದ್ಧೀಕರಣ ಮಾಡ್ಬೇಕಂದ್ರೆ ವಿಶ್ವಶಕ್ತಿ ಯಾವಾಗ್ಲೂ ಪಡಿತಾ ಇರಬೇಕು. ಆ ವಿಶ್ವಶಕ್ತಿಯಿಂದ ನಾವು ಏನ್ ಮಾಡ್ತಾ ಹೋಗ್ಬೇಕಂದ್ರೆ ಶುದ್ಧೀಕರಣ ಮಾಡ್ಕೊಂತ ಇರ್ಬೇಕು. ಯಾವ್ದನ್ನು? ಪ್ರಾಣಮಯ ಕೋಶಿರುವಂತ ಅಡ್ಡಂಕಿಗಳು, ಕರ್ಮಗಳು, ಹಿಂದಿನ ಜನ್ಮ ಕರ್ಮಗಳು. ಅವಾಗ ಏನಾಗತ್ತೆ, ನಮ್ಮ ಇಡೀ ಜೀವನದಲ್ಲಿ ಎಷ್ಟೇ ಕರ್ಮಗಳು, ಹಿಂದಿನ ಜನ್ಮ ಪಾಪ ಕರ್ಮಗಳು, ಈ ಜನ್ಮದಲ್ಲಿ ನಾವು ಮಾಡಿರುವಂತ ಅಪರಿಶುದ್ಧ ಈ ಅಪರಿಶುದ್ಧ ಆಹಾರ ಮತ್ತೆ ಈ ಅಪರಿಶುದ್ಧ ಜೀವನ ಶೈಲಿ ಏನಿದೆಯೋ, ಅಂದ್ರೆ ಕೆಟ್ಟ ಜೀವನ ಶೈಲಿ, ಕೆಟ್ಟ ಆಹಾರ ವಿಧಾನಗಳು, ಅದರಿಂದ ಬಂದಿರುವಂತ ರೋಗಗಳು ಪ್ರತಿಯೊಂದು ವಾಸಿ ಮಾಡ್ಕೊಳಕ್ಕೆ ಈ ವಿಶ್ವಶಕ್ತಿ ಯಾವಾಗ್ಲೂ ತಗೋತಾ ಇರಬೇಕು. ಅದಕ್ಕೆ ಧ್ಯಾನವೇ ಸರ್ವ ರೋಗ ನಿವಾರಣಿ, ಧ್ಯಾನವೇ ಸರ್ವಭೋಗಕಾರಿಣಿ, ಧ್ಯಾನವೇ ಸರ್ವ ಜ್ಞಾನ ಪ್ರಸಾದಿನಿ ಸ್ನೇಹಿತರೆ. ಸೊ ಇದು ಅರ್ಥ ಮಾಡ್ಕೋಬೇಕು ನಾವು. ಸೊ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ರೆ ವಿಶ್ವಶಕ್ತಿ ಅನ್ನೋದು ತುಂಬಾ ಹೆಚ್ಚು ಪರಿಣಾಮದಲ್ಲಿ ನಾವು ತಗೋಬೇಕು ಸ್ನೇಹಿತರೆ. ಯಾವಾಗ್ಲೂ ತಗೊಂತಾ ಇರ್ಬೇಕು. ಆ ವಿಶ್ವಶಕ್ತಿ ಇನ್ನೊಂದು ತರ ನಮ್ಮ ದೇಹದಲ್ಲಿ ಏನಂತ ಕರಿತೀವಿ, ಅದಕ್ಕೆ ಪ್ರಾಣಶಕ್ತಿ, ವಿಶ್ವಶಕ್ತಿ ಎಲ್ಲ ಒಂದೇ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇಂಥ ಪ್ರಾಣಶಕ್ತಿನೇ ಇನ್ನು ವಿಧ ವಿಧ ಮಾರ್ಗದಲ್ಲಿ ನಾವು ಹೊಂದ್ತಾ ಇದೀವಿ. ಆದ್ರೆ ಒಂದು ಅದ್ಭುತವಾದ ಮಾರ್ಗ ಇನ್ನೊಂದು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದನ್ನ ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಅದೇ ಪಿರಮಿಡ್. ಈ ಪಿರಮಿಡ್ ಅನ್ನೋದು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಪಿರಮಿಡ್ ಅನ್ನೋದು ಒಂದು ವಿಶೇಷ ಕಟ್ಟಡ. ಇದೊಂದು ಹೇಳ್ಬೇಕಂದ್ರೆ ಒಂದು ಜಾಮೆಟ್ರಿಕ್ ಅಂದ್ರೆ ಸ್ಯಾಕ್ರೆಡ್ ಜಾಮೆಟ್ರಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ಶ್ರೇಷ್ಠವಾದ ಕಟ್ಟಡ ಅಂತ ಹೇಳ್ಬೋದು ಸ್ನೇಹಿತರೆ ಈ ಭೂಮಿ ಮೇಲೆ. ಈ ಪಿರಮಿಡ್ ಅನ್ನೋದು ಆ ಪದದಲ್ಲೇ ಪೈರಾ ಪ್ಲಸ್ ಅಮಿಡ್ ಅಂತ ಇದೆ. ಪೈರಾ ಅಂದ್ರೆ ಏನು? ಅಗ್ನಿ, ಅಂದ್ರೆ ಅಗ್ನಿ ಅಂಶ, ಫೈರ್ ಅಂತ ಅರ್ಥ. ಅಮಿಡ್ ಅಂದ್ರೆ ಏನು? ಮಧ್ಯಭಾಗದಲ್ಲಿ. ಅಂದ್ರೆ ಯಾವುದೇ ಒಂದು ಕಟ್ಟಡ ತಗೊಂಡ್ರೆ ಆ ಕಟ್ಟಡ ಮಧ್ಯದಲ್ಲಿ ಹೆಚ್ಚು ಪರಿಣಾಮದಲ್ಲಿ ಶಕ್ತಿ ಇದೆ ಅಂದ್ರೆ ಅದೇ ಅಗ್ನಿ ಆ ಶಕ್ತಿ ಅಂತ ಹೇಳ್ತೀವಲ್ಲ, ಆ ಶಕ್ತಿ ವಿಶ್ವಶಕ್ತಿ. ಸೊ ಅತಿ ಹೆಚ್ಚು ಪರಿಣಾಮದಲ್ಲಿ ಯಾವ ಕಟ್ಟಡದಲ್ಲಿ ಮಧ್ಯದಲ್ಲಿ ಇರ್ತದೋ ಅದನ್ನೇ ನಾವು ಪಿರಮಿಡ್ ಅಂತ ಕರಿತೀವಿ ಸ್ನೇಹಿತರೆ. ಆ ಪಿರಮಿಡ್ ಅಲ್ಲಿ ಆ ಮಧ್ಯಭಾಗ ಏನಿದೆಯೋ, ಅಂದ್ರೆ ಪಿರಮಿಡ್ ಇರುವಂತ ಆಧಾರ, ಬೇಸ್ ಅಂತ ಕರಿತೀವಿ ಅಲ್ವಾ, ಬೇಸ್ ಇಂದ ಒಂದು ಒಂದರಲ್ಲಿ 1/3 ಹೈಟ್ ಅಂತ ಹೇಳ್ತೀವಿ. 1/3 ಒಂದರಲ್ಲಿ ಮೂರನೇ ಭಾಗ ತಗೊಳ್ಳಿ. ಅಷ್ಟು ಹೈಟ್ ಅಲ್ಲಿ ಆ ಮಧ್ಯ ಪ್ರಾಂತದಲ್ಲಿ ಅತಿ ಹೆಚ್ಚು ವಿಶ್ವಶಕ್ತಿ ಸಂಗ್ರಹಿಸಿಕೊಂಡಿರ್ತದೆ. ಯಾವ್ದ್ರಲ್ಲಿ? ಪಿರಮಿಡ್ ಅಲ್ಲಿ. ಆ ಪ್ರಾಂತದಲ್ಲಿ ಏನಂತ ಹೇಳ್ತೀವಿ? ಕಿಂಗ್ ಚಾಂಬರ್ ಅಂತ ಕರಿತೀವಿ. ಕಿಂಗ್ ಚಾಂಬರ್ ಏನಂತ ಕರಿತೀವಿ? ಕಿಂಗ್ ಚಾಂಬರ್. ಅರ್ಥ ಮಾಡ್ಕೊಳ್ಳಿ. ಆ ಕಿಂಗ್ ಚಾಂಬರ್ ಅನ್ನೋದು ಒಂದು ಪ್ರದೇಶ. ಯಾವುದು? ಮಧ್ಯದಲ್ಲಿರುವಂತ ಪ್ರದೇಶ. ಅಲ್ಲಿ ಪಿರಮಿಡ್ ಅಲ್ಲಿ ಕಿಂಗ್ ಚಾಂಬರ್ ಮೇಲೆ, ಅಲ್ಲಿ ಕಿಂಗ್ ಚಾಂಬರ್ ಕಟ್ಟಿರ್ತಾರೆ. ಆ ಕಿಂಗ್ ಚಾಂಬರ್ ಅಲ್ಲಿ ನಾವು ಕೂತ್ಕೊಂಡಿದ್ರೆ, ಅಲ್ಲಿ ಧ್ಯಾನ ಮಾಡಿದ್ರು ಅಲ್ಲಿ ನಾವು ವಿಶ್ವಶಕ್ತಿ ಅತಿ ಹೆಚ್ಚು ಪರಿಣಾಮದಲ್ಲಿ ಸಂಗ್ರಹಿಸ್ಕೋಬಹುದು. ಇದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ತರ ನೋಡ್ತಾ ಇದ್ರೆ, ಸೊ ಖಂಡಿತವಾಗಿ ಪಿರಮಿಡ್ ಇಂದ ಏನ್ ಬರುತ್ತೆ ಅಂದ್ರೆ ಈಗಾಗಲೇ ತಿಳ್ಕೊತಾ ಇದೀವಿ.
ಪಿರಮಿಡ್ ಅನ್ನೋದು ವಿಶ್ವಶಕ್ತಿని ಸಂಗ್ರಹಿಸಿಕೊಳ್ಳುವಂತ ಒಂದು ವಿಶೇಷ ಕಟ್ಟಡವಾಗಿರ್ತದೆ ಸ್ನೇಹಿತರೆ. ಈ ಪಿರಮಿಡ್ ಅಂತ ಹೇಳಿದ ತಕ್ಷಣ ನಮ್ಮ ಮೈಂಡ್ ಅಲ್ಲಿ, ನಮ್ಮ ಎದುರಲ್ಲಿ ಒಂದೇ ಒಂದು ನೆನಪಿರುತ್ತೆ. ಏನಂತ? ಅದು ಈಜಿಪ್ಟ್ ಅಂತ ಬರ್ತಾ ಇರ್ತದೆ ಅಲ್ವಾ. ಈಜಿಪ್ಟ್ ಅನ್ನೋದು ಈಜಿಪ್ಟ್ ಅನ್ನೋದು ಒಂದು ದೇಶ. ಅದಕ್ಕೂ ಒಂದು ಅದಕ್ಕಿರುವಂತ ರಾಜಧಾನಿ ಬಂದು ಕೈರೋ. ಕೈರೋ ಹತ್ರ ಇರುವಂತ ಒಂದು ಅಲ್ಲಿ ಇದೆ, ಅದು ಗೀಜಾ. ಆ ಗೀಜಾದಲ್ಲಿರುವಂತ ಪಿರಮಿಡೇ ಗೀಜಾ ಪಿರಮಿಡ್ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈ ಗೀಜಾ ಪಿರಮಿಡ್ ಅನ್ನೋದು ಅಲ್ಲಿ ಕಟ್ಟಿರೋದು, ಅದು ಎಷ್ಟು ಕಟ್ಟಡ ಅಂದ್ರೆ, ಎಷ್ಟು ವಿಶಿಷ್ಟವಾದ ಕಟ್ಟಡ ಅಂದ್ರೆ ಸ್ನೇಹಿತರೆ, ಅದು 13 ಎಕರೆದಲ್ಲಿ ಪ್ರದೇಶವನ್ನು ಅದು ವ್ಯಾಪ್ತಿಸ್ತದೆ. 13 ಎಕರೆ ವ್ಯಾಪ್ತಿಸಿದಂತ ಆ ಕಟ್ಟಡವು, ಆ ಪಿರಮಿಡ್ ಅನ್ನೋದು ಅತಿ ವಿಶಿಷ್ಟವಾಗಿದೆ. ಯಾಕಂದ್ರೆ ಅದು ಎತ್ತಡ ಒಂದು 450 ಫೀಟು. ಮತ್ತೆ ಕೆಳಗಡೆ ಬೇಸ್ ಅಂತ ಹೇಳ್ತೀವಿ. ಬೇಸ್ ಅಂದ್ರೆ ಆಧಾರ, ಭೂಮಿ ಮೇಲೆ ವ್ಯಾಪ್ತಿಸೋದು 768 ಫೀಟ್ ಸ್ನೇಹಿತರೆ. ಸೊ ಒಟ್ಟಾಗಿ ನೋಡಿದ್ರೆ 13 ಎಕರೆ ಪ್ರಾಂತದಲ್ಲಿ ಆ ಪಿರಮಿಡ್ ಕಟ್ಟಿದ್ದಾರೆ. ಮತ್ತೆ ಈ ಪಿರಮಿಡ್ ಕಟ್ಟಡದಲ್ಲಿ ಸ್ವಲ್ಪ ನಾವು ಗಮನಿಸ್ಕೊಂಡು ಹೋದ್ರೆ ಸ್ನೇಹಿತರೆ, ಆ ಪಿರಮಿಡ್ ಅಲ್ಲಿ ಒಂದೊಂದು ಕಲ್ಲು 2 ಟನ್ ಕಲ್ಲು ಎಷ್ಟು ಎತ್ತರಕ್ಕೆ ಎತ್ತಿದ್ದಾರೆ? ಅದು 450 ಫೀಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. 45 ಫ್ಲೋರ್ ಅಂತ ಹೇಳ್ಬೋದು. ನಾವು ಇತ್ತೀಚಿನ ಕಾಲ ಭಾಷೆದಲ್ಲಿ ಹೇಳ್ಬೇಕಂದ್ರೆ 45 ಫ್ಲೋರ್. ಅಷ್ಟು ಹೈಟ್ಗೆ ಅಷ್ಟು ಒಂದು 2 ಟನ್ ಇರುವಂತ ಆ ಆ ಸ್ಟೋನ್ ಮೇಲೆ ಎತ್ತಬೇಕಂದ್ರೆ ಸಾಧ್ಯವಾಗಲ್ಲ. ಅದಕ್ಕೆ ಈ ಪಿರಮಿಡ್ ಅನ್ನು ಕಟ್ಟಿರೋದು ಯಾರು? ಪ್ಲಿಡಿಯನ್ಸ್ ಅಂದ್ರೆ ಬೇರೆ ಗ್ರಹವಾಸಿಗಳು, ಬೇರೆ ಗ್ರಹವಾಸಿಗಳು, ಬೇರೆ ಲೋಕವಾಸಿಗಳು. ಅವ್ರಿಗಿರುವಂತ ಟೆಕ್ನಾಲಜಿ ಅತಿ ಅದ್ಭುತವಾದ ಟೆಕ್ನಾಲಜಿ ಇತ್ತು ಆ ಕಾಲದಲ್ಲೇ. ಅದಕ್ಕೆ ಅವ್ರು ಬಂದು ಕಟ್ಟಿರುವಂತ ಈ ಕಟ್ಟಡ ಭೂಮಿ ಮೇಲೆ. ಇದು ಎಷ್ಟು ವರ್ಷ ಆಯ್ತು ಕಟ್ಟಿ ಈ ಕಟ್ಟಡನು? 10,000 ವರ್ಷ ಸ್ನೇಹಿತರೆ, 10,000 ವರ್ಷ. ಈಗಲೂ ಆ ಪಿರಮಿಡ್ ಆ ತರ ಇದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಪಿರಮಿಡ್ ಇರುವಂತ ವಿಶ್ವಶಕ್ತಿ, ಆ ಸಂಗ್ರಹಿಸಿಕೊಂಡ ವಿಶ್ವಶಕ್ತಿ, ಅದಕ್ಕಿರುವಂತ ಮಹತ್ವ ಏನು ಅಂತ ಅರ್ಥ ಅಲ್ವಾ. ಅದಕ್ಕೋಸ್ಕರ ಈ ಈ ಪಿರಮಿಡ್ ಬಂದಿದ ಮೇಲೆ ಇನ್ನು ಎಷ್ಟೋ ಪಿರಮಿಡ್ಸ್ ಕಟ್ಟಿದ್ದಾರೆ ಸ್ನೇಹಿತರೆ. ಇಡೀ ಭಾರತ ಒಂದಲ್ಲ. ಸೊ ಭಾರತ ದೇಶದಲ್ಲಿನೂ ನೋಡಿ, ನಿಮ್ಮ ಹಿಮಾಲಯಸ್ ಪಿರಮಿಡ್ ತರ ಇರ್ತದೆ, ಎಲ್ಲಾ ಗರ್ಭಗುಡಿಗಳು ಪಿರಮಿಡ್ ತರ ಇರ್ತದೆ ಅಲ್ವಾ. ಆದ್ರೆ ಒಂದೇ ಒಂದು ನಾವು ಯಾವಾಗಲೂ ನೆನ್ಪಿಟ್ಕೋಬೇಕಾಗಿರೋದು, ಒಂದು ಇಂಪಾರ್ಟೆಂಟ್ ಅಂದ್ರೆ ಅದು ಪ್ರಾಮುಖ್ಯವಾದ ಅಂಶ ಏನಂದ್ರೆ ಸ್ನೇಹಿತರೆ, ಯಾವುದೇ ಪಿರಮಿಡ್ ಕಟ್ಟಿದ್ರು ಪಿರಮಿಡ್ ರೂಪದಲ್ಲಿ ಇರ್ಬೋದು, ಆದ್ರೆ ಪಿರಮಿಡ್ ಇರುವಂತ ಒಂದು ವಿಶಿಷ್ಟ ಒಂದು ಲಕ್ಷಣ ಅಂದ್ರೆ ಪ್ರಾಧಾನ್ಯ ಅಂಶ ಏನಂದ್ರೆ ಖಂಡಿತವಾಗಿ ಅದು ಕೋನ. ಪಿರಮಿಡ್ ಇರುವಂತ ಕೋನ. ಆ ಪಿರಮಿಡ್ ಕೋನ ಅನ್ನೋದು ತುಂಬಾ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಪಿರಮಿಡ್ ಅಂತ ನೋಡಿ, ಒಂದು ಚಿಕ್ಕ ಪಿರಮಿಡ್ ತೋರಿಸ್ತಾ ಇದೆ ಇಲ್ಲಿ. 4 ಇಂಚ್ ಬೈ 4 ಇಂಚ್ ಪಿರಮಿಡ್ ಅಂದ್ರೆ ಇದು 4 ಇಂಚ್ ಅಂತ ಹೇಳ್ತೀವಿ, ಇದು 4 ಇಂಚ್ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಇದು ಬೇಸ್ ಅಂತ ಹೇಳ್ತೀವಿ. ಆಮೇಲೆ ಇದು ನೋಡಿದ ಮೇಲೆ ನೋಡಿ, ಇದು ಸ್ಲೋಪ್ ಅಂತ ಕರಿತೀವಿ. ಅಂದ್ರೆ ಇದು ಸ್ಲೋಪ್ ಅಂತ ಕರಿತೀವಲ್ಲ, ಇದು ಬೇಸ್ ಆಧಾರ. ಮತ್ತೆ ಇದು ಇನ್ಕ್ಲಿನೇಷನ್ ಸ್ಲೋಪ್ ಅಂತ ಹೇಳ್ತೀವಿ. ಈ ಎಡ್ಜ್ ಇದೆಲ್ಲ, ಇದು ಬಂದು ಈ ಆಧಾರಕ್ಕೆ ಇಲ್ಲಿ ಒಂದು ಕೋನ ಇರುತ್ತೆ. ಕೋನ, ಈ ಈ ಪಿರಮಿಡ್ ಕೋನ ಅಂತ ಕರಿತೀವಿ. ಅದು 51 ಡಿಗ್ರಿ 52 ನಿಮಿಷ ಮತ್ತೆ 10 ಸೆಕೆಂಡ್ಸ್, ಇಲ್ಲ ಅಂದ್ರೆ 25 ಸೆಕೆಂಡ್ಸ್. ಅದೊಂದು ವ್ಯಾಲ್ಯೂ. ಆ ವ್ಯಾಲ್ಯೂ ಅಂದ್ರೆ ಆ ಆ ಲೆಕ್ಕಾಚಾರ ಪ್ರಕಾರ ನಾವು ಈ ಕೋನ ಅನ್ನೋದು ನಿರ್ಮಿಸಿಕೊಂಡಿದ್ರೆ, ಪಿರಮಿಡ್ ನಿರ್ಮಿಸುವಾಗ ಆ ಕೋನ ಬರಬೇಕು. ಆ ಕೋನ ಬಂದ್ರೆ ಅದು ಕರೆಕ್ಟ್ ಆದ ಪಿರಮಿಡ್ ಅದು. ಇಲ್ಲ ಅಂದ್ರೆ ಪಿರಮಿಡ್ ತರ ಕಾಣಿಸ್ಬೋದು. ನೋಡಿ, ಈಗ ಗರ್ಭಗುಡಿಗಳು ಪಿರಮಿಡ್ ತರ ಇದೆ ಅಲ್ವಾ. ಸೊ ಆ ತರ ಇರ್ತದೆ, ಆದ್ರೆ ಅದು ನಿಜವಾದ ಪಿರಮಿಡ್ ಅಲ್ಲ. ನಿಜವಾದ ಪಿರಮಿಡ್ ಯಾವಾಗ ನಾವು ನಿರ್ಮಿಸ್ತೀವೋ, ಸೊ ಈ ರೂಪದಲ್ಲಿ ಇರಬೇಕು. ಈ ಕೋನ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವಾ. ನೋಡಿ, ನಾನು ಈ ಬೇಸ್ ಅನ್ನೋದು ಆಧಾರ ಇದೆಯಲ್ಲ, ಇದು ನಾನು 10 ಫೀಟ್ ಅಂತ ನಿರ್ಣಯ ಮಾಡಿದಂತ ಇಟ್ಕೊಳ್ಳಿ. ಇದು 10 ಫೀಟ್ ನಿರ್ಣಯ ಮಾಡಿದ್ರೆ, ಮತ್ತೆ ಈ ಸ್ಲೋಪ್ ಎಷ್ಟಿರ್ಬೇಕು? ಸ್ಲೋಪು ಈ ಬೇಸ್ ಏನಿದೆಯೋ, ಈ ಆಧಾರ ಎಷ್ಟು ವ್ಯಾಲ್ಯೂ ಇದೆಯೋ ಅದು ಇಂಟು 0.956 ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಆ ತರ ಲೆಕ್ಕಾಚಾರ ಮಾಡ್ಬೇಕು. ಯಾವ ತರ ಅಂದ್ರೆ, ಇದು 10 ಫೀಟ್ ಅಂತ ಲೆಕ್ಕ ಮಾಡಿದ್ರೆ ಈ ಸ್ಲೋಪ್ ಅನ್ನೋದು ಅಂದ್ರೆ ಈ ಎಡ್ಜ್ ಇದೆಲ್ಲ, ಈ ಎಡ್ಜ್ ಎಷ್ಟಿರುತ್ತೆ? ಇದು 9.5 ಫೀಟ್ ಇರುತ್ತೆ. ಹೈಟ್ ಅಂದ್ರೆ ಏನು? ಈ ಕೊನೆಯ ಭಾಗದೆಲ್ಲ ಇದು ಅಪೆಕ್ಸ್ ಅಂತ ಕರಿತೀವಿ. ಅಪೆಕ್ಸ್ ಇಂದ ಸೆಂಟರ್ ಇರೋದು, ಮಧ್ಯದಲ್ಲಿರೋದು ಹೈಟ್. ಅರ್ಥ ಮಾಡ್ಕೊಳ್ಳಿ, ಇದು ಹೈಟ್. ಈ ಹೈಟ್ ಎಷ್ಟಿರ್ಬೇಕು? ಬೇಸ್ ಇಂಟು 0.636 ಫೀಟ್. 0.636 ಅಂದ್ರೆ ಎಷ್ಟಾಯ್ತು? 10 ಫೀಟ್ ಬೇಸ್ ತಗೊಂಡ್ರೆ ನಿಮಗೆ 6.36 ಫೀಟ್ ಬಂತು. ಯಾವುದು? ಈ ಹೈಟ್ ಅಲ್ವಾ. ಈ ತರ ನಾವು ಲೆಕ್ಕಾಚಾರ ಮಾಡಿ ಒಂದು ಪಿರಮಿಡ್ ನಿರ್ಮಿಸಿದ್ರೆ
ಆ ಪಿರಮಿಡ್ಗೆ ಇರುವಂತ ಈ ಆಂಗಿಲ್ ಏನಿದೆಯೋ ಸ್ಲೋಪು, ಈ ಆಧಾರಕ್ಕೆ ಮಧ್ಯದಲ್ಲಿರುವಂತ ಆಂಗಿಲ್, ಅದೇ ಪಿರಮಿಡ್ ಆಂಗಿಲ್, ಅದೇ ಪ್ರಾಧಾನ್ಯವಾದ ಅಂಶ ಈ ಪಿರಮಿಡ್ ಅಲ್ಲಿ. ಸ್ನೇಹಿತರೆ, ಪಿರಮಿಡ್ ಅನ್ನೋದು ಮತ್ತೆ ಏನೇನು ಪದಾರ್ಥಗಳಿಂದ ತಯಾರು ಮಾಡ್ಕೋಬಹುದು. ಯಾವುದೇ ಪದಾರ್ಥ ಆದ್ರೂ ಏನು ತೊಂದರೆ ಇಲ್ಲ. ಪಿರಮಿಡ್ ನೀವು ತಯಾರು ಮಾಡುವಂತ ಆ ಪದಾರ್ಥದಿಂದ ಶಕ್ತಿ ಬರಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಪಿರಮಿಡ್ ಅನ್ನೋದು ಕಾರ್ಡ್ ಬೋರ್ಡು, ಪೇಪರು, ಅಲ್ಯೂಮಿನಿಯಮು, ಕಾಪರು ಅಲ್ವಾ, ಮತ್ತೆ ಕಾಂಕ್ರೀಟ್ ಪಿರಮಿಡ್ಸು ಅಂದ್ರೆ ರೆಡಿ ಸ್ಟ್ರಕ್ಚರ್ಸ್. ಅಂದ್ರೆ ನಾವು ಬಿಲ್ಡಿಂಗ್ ಯಾವ ತರ ಕಟ್ತೀವೋ ಅದೇ ತರ ಒಂದು ಬಿಲ್ಡಿಂಗ್ ಆರ್ ಸಿ ಸಿ ಪಿರಮಿಡ್ಸು ಕಟ್ಕೋಬಹುದು ಅಲ್ವಾ. ಈ ತರ ಯಾವುದೇ ಪದಾರ್ಥ, ಯಾವುದೇ ಮೆಟೀರಿಯಲ್ ಯೂಸ್ ಮಾಡಿ, ಬಳಕೆ ಮಾಡಿ ನೀವು ಪಿರಮಿಡ್ ತಯಾರು ಮಾಡ್ಕೊಂಡಿದ್ರು ಅದರಲ್ಲಿ ಶಕ್ತಿಯಲ್ಲಿ ಏನು ತೇಡ ಬರಲ್ಲ, ವ್ಯತ್ಯಾಸ ಬರಲ್ಲ. ಮತ್ತೆ ಯಾವ ತರ ವ್ಯತ್ಯಾಸ ಬರೋದಂದ್ರೆ ಪಿರಮಿಡ್ಗೆ ಇರುವಂತ ಆಂಗಿಲ್, ಪಿರಮಿಡ್ ಕೋನ ಅಂತ ಹೇಳಿದ್ವಲ್ಲ, ಅದು ಪ್ರಾಧಾನ್ಯವಿರುತ್ತೆ. ಅದು ಖಂಡಿತವಾಗಿ ನಾವು ಅದು ಆ ವ್ಯಾಲ್ಯೂ ಏನಿದೆಯೋ ಅದು ಮೇಂಟೈನ್ ಮಾಡಬೇಕು. ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಈ ತರ ನೋಡ್ತಾ ಹೋದ್ರೆ ಸ್ನೇಹಿತರೆ, ನೋಡಿ ನಮ್ಮ ದೇಹದಲ್ಲಿ ಮೂಗು ನೋಡಿ ಒಂದ್ಸರಿ, ಮೂಗು ಅನ್ನೋದು ಗಮನಿಸ್ಕೊಳ್ಳಿ. ಇದು ಪಿರಮಿಡ್ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿಂದ ಶುರುವಾಗಿ ಇದು ಪಿರಮಿಡ್ ಆ ಕೊನೆಯ ಭಾಗ, ಅದು ಅಪೆಕ್ಸ್ ಅಂತ ಕರೀತೀವಿ. ಇಲ್ಲಿಂದ ಶುರುವಾಗಿ ಭ್ರೂಮಧ್ಯ ಅನ್ನೋದು ಅಪೆಕ್ಸ್, ಅಲ್ಲಿಂದ ಈ ತರ ಒಂದು ಪಿರಮಿಡ್ ತರ ಇದೆ. ಈ ಪಿರಮಿಡ್ ಅಲ್ಲಿ ಹೋಗ್ತಾ ಇರುವಂತ ಈ ಉಚ್ಛ್ವಾಸ ನಿಶ್ವಾಸದಲ್ಲ, ಅದು ಗಮನಿಸ್ತಾ ಕೂತ್ಕೊಂತೀವಲ್ಲ, ಸೊ ಅದೇ ನಾವು ಧ್ಯಾನ ಅಂತ ಕರಿತೀವಿ. ಅಂದ್ರೆ ಇದು ಪಿರಮಿಡ್, ಇದು ಹೇಳ್ಬೇಕಂದ್ರೆ ಒಳ್ಳೆ ಎಕ್ಸಾಕ್ಟ್ ಪಿರಮಿಡ್ ಅಂತ ಹೇಳ್ಬೋದು ಸ್ನೇಹಿತರೆ. ನಮ್ಮ ಮೂಗಿನೂ ಪಿರಮಿಡ್ ತರ ಇರ್ತದೆ. ಹಿಮಾಲಯಸ್ ನೋಡಿದ್ರ, ಹಿಮಾಲಯಸ್ ಯಾವ ತರ ಇರ್ತದೆ, ಎಲ್ಲ ಈ ತರ ಪಿರಮಿಡ್ ತರ ಇರ್ತದೆ. ಮತ್ತೆ ನಮ್ಮ ಗರ್ಭಗುಡಿಯಲ್ಲಿ ನೋಡಿದ್ರ ಯಾಕೆ ಅಷ್ಟು ಶಕ್ತಿವಂತವಾಗಿರುತ್ತೆ, ಅದು ಅದು ಪಿರಮಿಡ್, ಎಕ್ಸಾಕ್ಟ್ ಪಿರಮಿಡ್. ಅದೇ ಅಂದ್ರೆ ಸರಿಯಾದ ಪಿರಮಿಡ್ ಆಗಿರಲ್ಲ, ಆದ್ರೂ ಪಿರಮಿಡ್ ರೂಪದಲ್ಲಿ ಇರ್ತದೆ. ಅದು ಕೋನ್ ರೂಪದಲ್ಲಿ ಇರ್ತದೆ, ಆದ್ರೂ ಅಷ್ಟು ವಿಶ್ವಶಕ್ತಿ ಸಂಗ್ರಹಿಸ್ಕೊಂತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಸರಿಯಾದ ಪಿರಮಿಡ್ ಆದ್ರೆ ಹೆಚ್ಚು ವಿಶ್ವಶಕ್ತಿ. ಸ್ವಲ್ಪ ಆ ಪಿರಮಿಡ್ ಅಲ್ಲೇ ಆಂಗಿಲ್ ಸರಿಯಾಗ ಇಲ್ಲ ಅಂತಂದ್ರೆ ಇನ್ನು ಸ್ವಲ್ಪ ವಿಶ್ವಶಕ್ತಿ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಯಾವುದೇ ಒಂದು ರೆಕ್ಟ್ಯಾಂಗ್ಯುಲರ್ ಸ್ಟ್ರಕ್ಚರ್ ತಗೊಳ್ಳಿ, ವೃತ್ತಾಕಾರ ಬಿಲ್ಡಿಂಗ್ ತಗೊಳ್ಳಿ, ಯಾವುದೇ ಒಂದು ಯಾವುದೇ ಬೇರೆ ಬೇರೆ ಬಿಲ್ಡಿಂಗ್ ತಗೊಂಡ್ರೆ ಅದರಲ್ಲಿ ವಿಶ್ವಶಕ್ತಿ ಕಡಿಮೆ ಇರುತ್ತೆ. ಮತ್ತೆ ವಿಶ್ವಶಕ್ತಿ ಈ ಪಿರಮಿಡ್ ಕಟ್ಟಡದಲ್ಲಿ ಮಾತ್ರ ಯಾಕಿರುತ್ತೆ ಅಂದ್ರೆ ಹೆಚ್ಚಾಗಿರುತ್ತೆ ಅಂದ್ರೆ, ಈಗಾಗಲೇ ಇದ್ರ ಮೇಲೆ ಪರಿಶೋಧನೆ ಸಂಶೋಧನೆ ತುಂಬಾ ಆಗಿದೆ. ಹಾಗೆ ಈಗಾಗಲೇ ತಿಳ್ಕೊಂಡಿರೋದು ಈ ಪಿರಮಿಡ್ ಕೋನ ಇದೆಲ್ಲ, ಈ ಕೋನ ಎಷ್ಟಂದ್ರೆ ನಮ್ಮ ಈಜಿಪ್ಟ್ ಅಲ್ಲಿ ಇರುವಂತ ದೊಡ್ಡ ಪಿರಮಿಡ್, ಅತಿ ದೊಡ್ಡ ಪಿರಮಿಡ್ ಗೀಜಾ ಪಿರಮಿಡ್ ಇದೆಲ್ಲ, ಆ ಗೀಜಾ ಪಿರಮಿಡ್ಗೂ ಇದೇ ಆಂಗಿಲ್, ಇದೇ ಕೋನನೆ ಅವರು ನಿರ್ವಹಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಆ ವಿಶ್ವಶಕ್ತಿ ಅನ್ನೋದು ಸಂಗ್ರಹಿಸ್ಕೊಳ್ಳೋದು ಅತಿ ಅದ್ಭುತವಾಗಿ ಹೆಚ್ಚಾಗಿರುತ್ತೆ. ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ತರ ನಾವು ಈ ಪಿರಮಿಡ್ಗಳನ್ನು ನಾವೇ ತಯಾರಿಸ್ಕೊಂಡಕ್ಕೆ ಈಗಾಗಲೇ ಹೇಳಿದಿನಲ್ಲ, ಯಾವ ತರ ನಾವು ಲೆಕ್ಕಾಚಾರ ಇರಬೇಕು ಆ ತರ ನಾವು ಬಳಸ್ಕೊಂಡ್ರೆ ಸರಿ ಆಗತ್ತೆ. ಆಮೇಲೆ ಸ್ನೇಹಿತರೆ, ಈ ಪಿರಮಿಡ್ ಒಳಗಡೆ ಏನ್ ಮಾಡ್ಬೋದು, ಈ ಪಿರಮಿಡ್ ಅನ್ನೋದು ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಒಂಥರ ಕ್ಯಾಟಲಿಸ್ಟ್ ಅಂದ್ರೆ ಉತ್ಪ್ರೇರಕ ಅಂತ ಹೇಳ್ತೀವಲ್ಲ. ಉತ್ಪ್ರೇರಕ ಅಂದ್ರೆ ಏನು, ಈಗ ನೋಡಿ ಯಾವುದೇ ರಾಸಾಯನಿಕ ಚರ್ಯಗಳು ಆಗ್ತಾ ಇರ್ತದೆ. ಒಂದು ಕೆಮಿಕಲ್ ಲ್ಯಾಬ್ ಒಳಗಡೆ ಹೋದ್ರೆ ರಾಸಾಯನಿಕ ಚರ್ಯಗಳು ವೇಗವಂತ ಆಗ್ಬೇಕಂದ್ರೆ ಏನ್ ಮಾಡ್ತೀವಿ ನಾವು, ಒಂದು ಕ್ಯಾಟಲಿಸ್ಟ್ ಅಂತ ಒಂದು ಬೇರೆ ರಸಾಯನನ್ನು ಅದ್ರ ಒಳಗಡೆ ಮಿಕ್ಸ್ ಮಾಡ್ತೀವಿ. ಅದು ಅವಾಗ ರಾಸಾಯನಿಕ ಚರ್ಯ ಏನಾಗ್ತದೆ, ವೇಗವಂತವಾಗತ್ತೆ ಅಲ್ವಾ. ಅದೇ ತರ ನಮ್ಮ ಜೀವನದಲ್ಲಿ ಅಷ್ಟೇ ಈ ಕಾಸ್ಮಿಕ್ ಎನರ್ಜಿ ಇದೆಲ್ಲ, ಅಂದ್ರೆ ವಿಶ್ವಶಕ್ತಿ, ಅದು ಹೆಚ್ಚಾಗಿ ಆಗ್ಬೇಕು, ಹೆಚ್ಚಾಗಿ ಪಡಿಬೇಕಂದ್ರೆ ಪಿರಮಿಡ್ ಅನ್ನೋದು ನಿಜವಾದ ಒಂದು ಕ್ಯಾಟಲಿಸ್ಟ್ ತರ ಸ್ನೇಹಿತರೆ. ಇದೊಂದು ಕ್ಯಾಟಲಿಸ್ಟ್. ವಿಶ್ವಶಕ್ತಿ ಎಲ್ಲಾ ಕಡೆ ಇದೆ, ನಾನು ಈಗಾಗಲೇ ಹೇಳಿದ್ದೀನಿ. ವಿಶ್ವಶಕ್ತಿ ಅನ್ನೋದು ಇಡೀ ಬ್ರಹ್ಮಾಂಡದಲ್ಲಿ, ಇಡೀ ವಿಶ್ವದಲ್ಲಿ ಇದೆ. ಆದ್ರೆ ಅದು ಹೆಚ್ಚಾಗಿ ನಾವು ಸಂಗ್ರಹಿಸ್ಕೋಬೇಕಂದ್ರೆ ಪಿರಮಿಡ್ ಅನ್ನೋದು ಒಂದು ಕ್ಯಾಟಲಿಸ್ಟ್ ತರ ಕೆಲಸ ಮಾಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಈ ಪಿರಮಿಡ್ ಒಳಗಡೆ ಇನ್ನು ಏನು ವಿಶಿಷ್ಟತೆ ಅಂದ್ರೆ, ಪಿರಮಿಡ್ ಒಳಗಡೆ ನೆಗೆಟಿವ್ ಅಯಾನ್ಸ್, ಋಣಾತ್ಮಕ ಅಯಾನ್ಸ್ ಇರುತ್ತೆ. ಮತ್ತೆ ಋಣಾತ್ಮಕ ಅಯಾನ್ಸ್ ಅಂದ್ರೆ ಏನು ಅಂದ್ರೆ, ಋಣಾತ್ಮಕ ಅಯಾನ್ಸ್ ಯಾವಾಗ ಹೆಚ್ಚಾಗಿರುತ್ತೋ ಆ ಪಿರಮಿಡ್ ಒಳಗಡೆ, ಅದರಿಂದ ಒಂದು ಸ್ವೇಚ್ಛಾಯುತ ಎಲೆಕ್ಟ್ರಾನ್ಸ್ ಉತ್ಪನ್ನವಾಗ್ತಾ ಇರ್ತದೆ. ಆ ಸ್ವೇಚ್ಛಾಯುತ ಎಲೆಕ್ಟ್ರಾನ್ಸ್ ಎಲ್ಲಿಗೆ ಹೋಗುತ್ತೆ, ನಾವು ಅಲ್ಲಿ ಕೂತ್ಕೊಂಡಿದ್ರೆ ಪಿರಮಿಡ್ ಅಲ್ಲಿ ನಮ್ಮ ದೇಹ ಒಳಗಡೆ ಸೇರ್ಕೊಂತದೆ. ನಮ್ಮ ದೇಹ ಒಳಗಡೆ ಪರಮಾಣು ಹೊರಗಡೆ ಹೋಗಿ ಅವಾಗ ಏನಾಗ್ತದೆ, ನಾವು ಉತ್ತೇಜಿತ ಆಗತ್ತೆ, ನಮ್ಮ ಶಕ್ತಿ ಉತ್ತೇಜಿತ ಆಗಿ ಅಲ್ಲಿ ನಾವೇ ಯಾವ ತರ ನಾವು ಒಂಥರ ಅನುಭವಿಸ್ತೀವಿ ಅಂದ್ರೆ, ಎಷ್ಟೋ ಫ್ರೆಶ್ ಆಗಿ ಒಂಥರ ಪುನರೋತ್ಪಾದನ ಆಗಿದೆ ಅಂತ ಅನುಭವ ಅನ್ನೋದು ನಮ್ಗೆ ಸಿಗತ್ತೆ ಸ್ನೇಹಿತರೆ. ಯಾಕೆ, ಈ ಹೆಚ್ಚು ಎಲೆಕ್ಟ್ರಾನ್ಸು, ಈ ನೆಗೆಟಿವ್ ಅಯಾನ್ಸ್ ಅಂದ್ರೆ ಋಣಾತ್ಮಕ ಅಯಾನ್ಸ್ ಅನ್ನೋದು ಪಿರಮಿಡ್ ಒಳಗಡೆ ಹೆಚ್ಚಾಗಿ ಲಭ್ಯವಾಗತ್ತೆ. ಅದು ಪಿರಮಿಡ್ ವಿಶಿಷ್ಟತ. ಇದೊಂದು ನೀವು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಈ ಪಿರಮಿಡ್ಗೆ ಇರುವಂತ ಇನ್ನು ಏನೇನು ಹೆಚ್ಚು ಪ್ರಯೋಜನಗಳಿರುತ್ತೆ ಅಂದ್ರೆ, ಭೌತಿಕ ಪ್ರಯೋಜನಗಳು ಮತ್ತೆ ಆಧ್ಯಾತ್ಮಿಕ ಪ್ರಯೋಜನ, ಎರಡು ತರ ಪ್ರಯೋಜನಗಳಿದೆ.
ಮತ್ತೆ ಭೌತಿಕ ಪ್ರಯೋಜನ ಏನಿರುತ್ತೆ ಸ್ನೇಹಿತರೆ? ನಾವು ಯಾವುದೇ ನಮ್ಮ ದೇಹ ಅನಾರೋಗ್ಯ ಇದೆ, ಏನ್ ಮಾಡ್ಬೇಕು? ಪಿರಮಿಡ್ ಹೊರಗಡೆ ಹೋಗಿ ಮಲ್ಕೊಳ್ಳಿ, ಪಿರಮಿಡ್ ಹೊರಗಡೆ ಕೂತ್ಕೊಳ್ಳಿ ಅಲ್ವಾ? ಸೊ ಅಲ್ಲಿ ಧ್ಯಾನ ಮಾಡಿ, ಇಲ್ಲಾಂದ್ರೆ ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು, ಸುಮ್ಮನೆ ಮಲಗಿದ್ರು ಆ ಪಿರಮಿಡ್ ಶಕ್ತಿಯಿಂದ ವೇಗವಂತವಾಗಿ ಗುಣ ಆಗತ್ತೆ. ಈಗಾಗಲೇ ಹಾಸ್ಪಿಟಲ್ಸ್ ಪಿರಮಿಡ್ ರೂಪದಲ್ಲಿ ಕಟ್ಕೋಬಹುದು ಅಲ್ವಾ? ಎಷ್ಟೋ ಪೇಷಂಟ್ಸ್ಗೂ ತುಂಬಾ ಸುಧಾರವಾಗತ್ತೆ. ಹೆಚ್ಚು ಹೆಚ್ಚು ಪರಿಣಾಮದಲ್ಲಿ ವಿಶ್ವಶಕ್ತಿ ಎಲ್ಲರಿಗೂ ಸಿಗತ್ತೆ. ಅವರು ವೇಗವಂತವಾಗಿ ಗುಣ ಆಗ್ತಾರೆ ಅಲ್ವಾ, ಯಾವುದೇ ರೋಗದಿಂದ. ಅದಕ್ಕೋಸ್ಕರ ಈ ಹಾಸ್ಪಿಟಲ್ಸ್ ಕಟ್ಬೋದು ಆ ಥರ. ಅಂದ್ರೆ ಇದು ಒಳ್ಳೆ ಹೀಲಿಂಗ್, ಅಂದ್ರೆ ವೇಗವಂತವಾಗಿ ಪ್ರತಿ ರೋಗವನ್ನು ಗುಣ ಮಾಡ್ಕೊಡಕ್ಕೆ ಪಿರಮಿಡ್ ಅನ್ನೋದು ಅತ್ಯದ್ಭುತ ಕಟ್ಟಡ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಎಜುಕೇಶನ್ ಪರ್ಪಸ್, ಅಂದ್ರೆ ವಿದ್ಯಾರ್ಥಿಗಳು ಈ ಪಿರಮಿಡ್ ಅನ್ನೋದು ಸ್ನೇಹಿತರೆ ಒಂಥರ ಈ ನಮ್ಮ ಕ್ಯಾಪ್ ತರ ಧರಿಸ್ಕೊಂಡು, ಅವಾಗ ನಾವು ಅವರು ಯಾವುದೇ ಅವರು ಹೋಮ್ವರ್ಕ್ ಬರೀಬಹುದು, ಇಲ್ಲಾಂದ್ರೆ ಓದ್ಬೋದು, ಇಲ್ಲ ಯಾವುದೇ ಇಂಥ ಮಾಡ್ತಾ ಹೋದ್ರೆ ನೆನಪಿನ ಶಕ್ತಿ ಮತ್ತೆ ಏಕಾಗ್ರತೆ ಹೆಚ್ಚಾಗತ್ತೆ, ಯಾರಿಗೂ? ವಿದ್ಯಾರ್ಥಿಗಳಿಗೂ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಏನ್ ಮಾಡ್ಬೋದು ಅಂದ್ರೆ, ಯಾವುದೇ ನಾವು ವಸ್ತುಗಳು ಸಂಗ್ರಹಿಸಿಕೊಂಡಿರೋದು, ವಸ್ತುಗಳು ಮತ್ತೆ ತರಕಾರಿಗಳು, ಆದ್ರೆ ಧಾನ್ಯಗಳು, ತರಕಾರಿಗಳು, ಇನ್ನು ಯಾವುದೇ ಇತ್ಯಾದಿ ಹಣ್ಣುಗಳು, ಇದೆಲ್ಲಾನು ಈ ಒಂದು ಪಿರಮಿಡ್ ಅಂದ್ರೆ ಒಂದು 2x2 ಮಾಡ್ಕೊಳ್ಳಿ. ಅಂದ್ರೆ 2 ಫೀಟ್ ಬೈ 2 ಫೀಟ್ ಒಂದು ಪಿರಮಿಡ್ ಸಿಗತ್ತೆ. ಸೊ ವಾಟ್ ಏನೇನು ಪಿರಮಿಡ್ಸ್ ಹೇಳ್ತಾ ಇದ್ನೋ ಇಲ್ಲಿ ಸ್ನೇಹಿತರೆ, ಇದೆಲ್ಲಾನು ನಮ್ಗೆ ನಮ್ಮ ಮಾತಾರ್ ಫೌಂಡೇಶನ್ ಅಲ್ಲಿ ಲಭ್ಯವಾಗತ್ತೆ. ಓಕೆ, ಅದು ನಾನು ಒಂದು ಚಿಕ್ಕ ಒಂದು ಪಾಂಪ್ಲೆಟ್ ಅನಿಸ್ತೇನೆ. ಸೊ ದಯವಿಟ್ಟು ಅದು ನೋಡ್ಕೊಳ್ಳಿ. ಅದ್ರ ಒಳಗಡೆ 15 ವಿಧ ವಿಧ ಪಿರಮಿಡ್ಗಳು ಈಗಾಗಲೇ ತಯಾರು ಮಾಡಿದ್ವಿ. ಅಂದ್ರೆ ನೋಡಿ, ಈಗ ನಮಗೆ ಕಣ್ಣುಗಳ ಸಮಸ್ಯೆ ಇರ್ತದೆ, ಕಣ್ಣಿನ ಪಿರಮಿಡ್ ಇದೆ, ಐ ಪಿರಮಿಡ್ ಅಂತ ಕರಿತೀವಿ. ಆಮೇಲೆ ಒಂದು ನೀ ಜಾಯಿಂಟ್, ಮೊಣಕಾಲು ನೋವು ಇರ್ತದೆ, ಆ ಮೊಣಕಾಲು ನೋವು ಹೋಗಕ್ಕೆ ಅದೊಂದು ಪಿರಮಿಡ್ ಇರುತ್ತೆ ಅಲ್ವಾ? ಸೊ ಈ ತರ ಹಲವಾರು ಪಿರಮಿಡ್ಗಳಿರುತ್ತೆ. ಈಗಾಗಲೇ ಒಂದು ಪಿರಮಿಡ್ ತೋರಿಸಿದ್ ನಾನು, ಅದು 4x4 ಇಂಚ್ ಪಿರಮಿಡ್. ಇದೇನ್ ಮಾಡ್ಬೇಕು? ತಗೊಂಡು ಒಂದು ಲೀಟರ್ ವಾಟರ್ ಬಾಟಲ್ ಮೇಲೆ ಮುಚ್ಚಬೇಕು. ಮುಚ್ಚಿದ್ರೆ ಅದು ಒಂದು 2 ಗಂಟೆ ಆಗಿಟ್ರೆ ಆ ಪೂರ್ತಿ ಆ ಒಳಗಡೆ ಇರುವಂತ ನೀರು ಎನರ್ಜೈಸ್ ಆಗ್ತದೆ, ಅಂದ್ರೆ ಶಕ್ತೀಕರಣ ಆಗಿ ಶಕ್ತಿಯುತ ನೀರು ನೀವು ಕುಡಿಯಬಹುದು ಸ್ನೇಹಿತರೆ. ಅದು ಅದಕ್ಕಿರುವಂತ ದೊಡ್ಡ ಫಲಿತ ಅಲ್ವಾ, ಆ ಚಿಕ್ಕ ಪಿರಮಿಡ್ ಇಂದ. ಅದೇ ತರ ಒಂದು 9.5 ಇಂಚ್ ಬೈ 9.5 ಇಂಚ್ ಪಿರಮಿಡ್ ಸಿಗತ್ತೆ. ಒಂದು ಪ್ಲಾಸ್ಟಿಕ್ ಪಿರಮಿಡ್ ಮತ್ತೆ ಕಾಪರ್ ಪಿರಮಿಡ್ಸ್, ಇಲ್ಲ ಅಂದ್ರೆ ಅಲ್ಯೂಮಿನಿಯಂ ಪಿರಮಿಡ್. ಅದೇನ್ ಮಾಡ್ಬೇಕು? ನಾವು ತಗೊಂಡು ಒಂದು ವಾಟರ್ ಕ್ಯಾನ್ ಇರುತ್ತೆ ನಿಮ್ಮ ಮನೆಯಲ್ಲಿ, ಆ ಕ್ಯಾನ್ ಮೇಲೆ ಮುಚ್ಚಿದರೆ, ಆ ಕ್ಯಾನ್ ಮೇಲೆ ಇಟ್ರೆ ಆ ವಿಶ್ವಶಕ್ತಿ ಸಂಗ್ರಹಿಸ್ಕೊಂತದೆ ನೀರೆಲ್ಲ. ಅವಾಗ ಶಕ್ತಿಯುತ ನೀರು ನೀವು ಕುಡಿತೀರಿ. ಶಕ್ತಿಯುತ ನೀರು ಕುಡಿದ್ರೆ ಏನಾಗ್ತದೆ? ನಮ್ಮ ದೇಹ ಒಳಗಡೆ ಜೀವಕೋಶಗಳಿಗೂ ಅತಿ ಹೆಚ್ಚು ಪ್ರಾಣಶಕ್ತಿಗೆ ಸ್ನೇಹಿತರೆ. ಆ ಪ್ರಾಣಶಕ್ತಿ ಹೆಚ್ಚಿರುವಾಗ ಏನಾಗ್ತದೆ? ನಾವು ಆರೋಗ್ಯವಂತವಾಗಿರ್ತೀವಿ, ಯಾವುದೇ ಆರೋಗ್ಯ ಕೆಟ್ಟು ಹೋಗಲ್ಲ. ಇದು ಅರ್ಥ ಮಾಡ್ಕೋಬೇಕು ನೀವು ಅಲ್ವಾ? ಸೊ ಇಂಥ ಅದ್ಭುತವಾದ ಫಲಿತಗಳನ್ನು ಸಾಧಿಸಬಹುದು ಸ್ನೇಹಿತರೆ, ಯಾವ್ದಿಂದ? ಪಿರಮಿಡ್ ಇಂದ. ಇನ್ನು ಏನ್ ಮಾಡ್ಬೋದು ಅಂದ್ರೆ ಸ್ನೇಹಿತರೆ, ನಮ್ಮ ಈಗಾಗಲೇ ನಾನು ಇಂದಿನ ಕ್ಲಾಸಲ್ಲಿ ಎಷ್ಟೋ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ವ್ಯವಸಾಯ ಕ್ಷೇತ್ರದಲ್ಲಿ ನೀವು ಬಳಸ್ಕೋಬಹುದು ಪಿರಮಿಡ್ನು. ಈ ಪಿರಮಿಡ್ ಶಕ್ತಿಯಿಂದ ನಿಮ್ಮ ಎಲ್ಲಾ ಸಸ್ಯಗಳಿಗೂ ಏನೇ ಬೆಲೆ ಹಾಕಿದ್ರೆ ನೀವು ಆ ಬೆಲೆ ಚೆನ್ನಾಗಿ ಬಲವನ್ಕಾಗತ್ತೆ, ಬೆಲವನ್ನ ಆಗತ್ತೆ, ಮತ್ತೆ ಒಳ್ಳೆ ವೃದ್ಧಿ ಬರುತ್ತೆ. ನಿಮ್ಗೆ ಔಟ್ಪುಟ್ ಈಲ್ಡ್ ಅನ್ನೋದು, ಉತ್ಪನ್ನ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಯಾವುದೇ ವ್ಯಾಧಿಗಳು ಬರಲ್ಲ. ಯಾಕಂದ್ರೆ ಸಸ್ಯಗಳಿಗೆಲ್ಲ ಅದ್ಭುತವಾದ ಹೆಚ್ಚು ಪರಿಣಾಮದಲ್ಲಿ ನಿಮ್ಗೆ ಏನ್ ಸಿಗ್ತಾ ಇರ್ತದೆ? ಈ ವಿಶ್ವಶಕ್ತಿ ಸಿಗ್ತಾ ಇರ್ತದೆ. ಅದಕ್ಕೋಸ್ಕರ ಖಂಡಿತವಾಗಿ ನಿಮ್ಗೆ ತುಂಬಾ ಬೆಳವಣಿಗೆ ಇರುತ್ತೆ ಯಾವುದೇ ವ್ಯವಸಾಯ ಕ್ಷೇತ್ರದಲ್ಲಿ. ಇದು ಬಳಸ್ಕೊಳ್ಳಿ. ಈಗಾಗಲೇ ನಮ್ಮ ಮಾತಾರ್ ಫೌಂಡೇಶನ್ ಇಂದ ಎಷ್ಟೋ ಈ ಈ ಫಾರ್ಮಿಂಗ್ ಕೋಸ್ಕರ, ಅಂದ್ರೆ ವ್ಯವಸಾಯ ಕ್ಷೇತ್ರಕ್ಕೋಸ್ಕರ ತುಂಬಾ ಪಿರಮಿಡ್ಗಳು ತಯಾರು ಮಾಡಿದೀವಿ. ಸಂಸ್ಥೆಗೆ ಬಂದ್ರೆ ಅದಕ್ಕೆ ತಮ್ಮೆಲ್ಲರಿಗೂ ನಾವು ಇನ್ವೈಟ್ ಮಾಡ್ತೀನಿ ಅಂದ್ರೆ, ನಿಮ್ಮೆಲ್ಲರೂ ಆಹ್ವಾನ ಮಾಡೋದು. ಸೊ ಯಾವಾಗ ಅನುಕೂಲ ಆಗುತ್ತೋ ಖಂಡಿತವಾಗಿ ಮಾತಾರ್ ಫೌಂಡೇಶನ್ ಬಂದು ಒಂದ್ಸರಿ ಅಲ್ಲಿರುವಂತ ಪಿರಮಿಡ್ಗಳು, ಎಷ್ಟೋ ಬುಕ್ಗಳಿದೆ, ಮತ್ತೆ ಒಳ್ಳೆ ಒಳ್ಳೆ ಪಿರಮಿಡ್ ಚಾಂಬರ್ಸ್ ಈಗಾಗಲೇ ಇಟ್ಟಿದೀವಿ. ಅಲ್ಲಿ ಬಂದು ಧ್ಯಾನ ಮಾಡ್ಕೊಳ್ಳಿ. ಆ ಧ್ಯಾನದ ಅನುಭವಗಳು ಪಡೆಯಬಹುದು ನೀವು. ಅಲ್ಲಿ ಅದ್ಭುತವಾದ ಸಂಗೀತದಿಂದ ಧ್ಯಾನ ಆಗ್ತಾ ಇರ್ತದೆ ಯಾವಾಗಲೂ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೋ ದಯವಿಟ್ಟು ಬನ್ನಿ. ಈ ಪಿರಮಿಡ್ಗಳು ಅಷ್ಟೇ, ವಿಧ ವಿಧ ಪಿರಮಿಡ್ಗಳು ನೀವು ನೋಡ್ಬೇಕಾದ್ರೆ ಅದ್ಭುತವಾದ ವಿಧ ವಿಧ ಪಿರಮಿಡ್ಗಳು ಅಲ್ಲೇ ನೋಡ್ಬೇಕಾಗತ್ತೆ. ಅಷ್ಟು ಪಿರಮಿಡ್ಗಳು ಸಿಗತ್ತೆ ನಿಮ್ಗೆ ಅಲ್ವಾ? ಸೊ ಆಮೇಲೆ ಸ್ನೇಹಿತರೆ, ಯಾವ್ರೆ ಕೆಲಸ ಮಾಡುವಂತವ್ರು ಅವರು ಪಿರಮಿಡ್ ಧರಿಸ್ಕೊಂಡು ನೋಡಿ, ಈಗ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾವಾಗಲೂ ಟೈಪ್ ಮಾಡ್ತಾ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾರಲ್ವಾ? ಅವಾಗ ಅವ್ರಿಗೆ ಏನ್ ಬೇಕು? ಶಕ್ತಿ ಬೇಕು. ಮತ್ತೆ ಆ ರೇಡಿಯೇಷನ್ ಬರ್ತಾ ಇರ್ತದೆ ಕಂಪ್ಯೂಟರ್ ಇಂದ, ಲ್ಯಾಪ್ಟಾಪ್ ಇಂದ, ಮೊಬೈಲ್ ಇಂದ. ಈ ರೇಡಿಯೇಷನ್ ಸಹ ನಾವೇನ್ ಮಾಡ್ತೀವಿ? ನಿರೋಧಿಸ್ಬೋದು. ಎಲ್ಲಿಂದ? ಪಿರಮಿಡ್ ಧರಿಸ್ಕೊಂಡು ನಾವು ಟೈಪ್ ಮಾಡ್ತಾ ಏನೇ ಮಾಡ್ತಾ ಇದ್ರು ಆ ವಿಶ್ವಶಕ್ತಿಯಿಂದ ನಮ್ಗೆ ಆ ಹೆಚ್ಚು ಶಕ್ತಿ ನಮ್ಗೆ ಸಿಗ್ತಾ ಇರ್ತದೆ. ಅವಾಗ ನಿಮ್ಗೆ ಯಾವುದೇ ಅನಾರೋಗ್ಯ ಬರಲ್ಲ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಅನಾರೋಗ್ಯ ಬರೋ ಕಾರಣ ಏನು?
ನಾವು ಹೆಚ್ಚು ನಮ್ಮ ಶಕ್ತಿ ವಿಹೀನ ಆಗ್ತಾ ಇರ್ತದೆ. ಕೂತ್ಕೊಂಡು ಕೆಲಸ ಮಾಡ್ತಾನೆ ಇರ್ತೀವಿ, ಅವಾಗ ಏನಾಗ್ತದೆ, ಒಳಗಡೆ ಒತ್ತಡ ಅನ್ನೋದು ನಮಗೂ ಗುರಿ ಆಗ್ತೀವಿ. ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ. ಆ ಒತ್ತಡ ನಮ್ಗೆ ಇತ್ತೀಚಿನ ಕಾಲದಲ್ಲಿ ಪ್ರತಿ ರೋಗಕ್ಕೆ ಕಾರಣ. ಈಗಾಗಲೇ ಹೇಳ್ತಾ ಇದ್ದೀನಿ ನಾನು. ಸೊ ಒತ್ತಡ ಕಡಿಮೆ ಮಾಡ್ಕೊಳ್ಳಿ, ಧ್ಯಾನ ಜಾಸ್ತಿ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ವ್ಯಾಯಾಮ ಮಾಡಿ. ಈ ತರ ಮಾಡ್ಕೊಂಡು ನಿಮ್ಮ ಒತ್ತಡನ ಕಡಿಮೆ ಮಾಡ್ತಾ ಹೋಗಿ. ಯಾವಾಗ ಒತ್ತಡ ಕಡಿಮೆ ಮಾಡ್ತಾ ಹೋಗ್ತಿರೋ, ಈ ಒತ್ತಡದಿಂದ ಬರುವಂತ ಯಾವುದೇ ಮನೋವ್ಯಾಧಿಗಳೆಲ್ಲ ನಾವು ಸರಿಪಡಿಸ್ಕೋಬಹುದು ಸ್ನೇಹಿತರೆ. ಅದು ಪ್ರಾಧಾನ್ಯವಾಗಿ ನೀವು ಗುರ್ತಿಸ್ಕೋಬೇಕು, ಅದು ನೆನಪಿಟ್ಕೋಬೇಕು. ಅದೆಲ್ಲ ಕಡಿಮೆ ಆಗ್ಬೇಕಂದ್ರೆ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಆ ಧ್ಯಾನದಕ್ಕೂ ಈ ಪಿರಮಿಡ್ ಬಳಸ್ಕೊಳ್ಳಿ ಸ್ನೇಹಿತರೆ. ಏನಾಗಿದೆ, ಈ ಇಂಥ ಈ ಅದ್ಭುತವಾದ ಈ ಫಲಿತಗಳು ಇದೆ ಅಂತ ಪಿರಮಿಡ್ಗೂ ಈಗಾಗಲೇ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು, ನಿಮ್ಮ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಅಂಶಗಳಿದೆ ಅಲ್ವಾ, ಅದು ಪೂರ್ತಿ ಏನ್ ಮಾಡ್ಬೇಕು, ಸ್ವಚ್ಛಗೊಳಿಸ್ಬೇಕು. ಪಿರಮಿಡ್ ಇಟ್ಕೊಳ್ಳಿ, ಅಲ್ಲೆಲ್ಲಿ ಪಿರಮಿಡ್ ಇಟ್ರೆ ನಕಾರಾತ್ಮಕ ಅಂಶಗಳು ಸ್ವಚ್ಛಗೊಳಿಸ್ಕೊಂತದೆ. ಅದೊಂದೇ ಅಲ್ಲ, ಸೊ ಹೆಚ್ಚು ಶಕ್ತಿ ಬರ್ತಾ ಇರ್ತದೆ ಅಲ್ವಾ. ಪಿರಮಿಡ್ ಎಲ್ಲಿಟ್ಟಿದ್ರು ಅಲ್ಲ ಅದ್ಭುತವಾದ ವಿಶ್ವಶಕ್ತಿ ಸಂಗ್ರಹಿಸ್ಕೊಂತದೆ, ಎಲ್ಲಾ ಕಡೆ ವ್ಯಾಪ್ತಿಸ್ತಾ ಇರ್ತದೆ ಅಲ್ವಾ. ಸೊ ಇಡೀ ನಮ್ಮ ಇಡೀ ಮನೆನೇ ಶಕ್ತೀಕರಣ ಆಗುತ್ತೆ ಸ್ನೇಹಿತರೆ. ಅದು ಅದ್ಭುತವಾದ, ಅದು ಒಂದು ಈ ಪ್ರಾಧಾನ್ಯವಾಗಿರುವಂತಹ ಈ ಪಿರಮಿಡ್ ಆತರ ನಾವು ಬಳಸ್ಕೋಬೇಕಾಗತ್ತೆ. ಅದೊಂದೇ ಅಲ್ಲ ಸ್ನೇಹಿತರೆ, ಈ ಪಿರಮಿಡ್ನು ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರು ಏನ್ ಮಾಡಿದ್ರು, ಸೊ 1990 ಆ ಟೈಮಲ್ಲಿ, ಆ ಸಮಯದಲ್ಲಿ ಏನ್ ಮಾಡಿದ್ದಾರೆ, ಎಷ್ಟೋ ಅದ್ರ ಮೇಲೆ ಹೆಚ್ಚು ಸಂಶೋಧನೆ ಮಾಡಿ ಇದು ಈ ತರ ಪಿರಮಿಡ್ಗೆ ಇಷ್ಟು ಅಂಶಗಳು, ನಾನು ಇಷ್ಟು ಪ್ರಯೋಜನಗಳು ಹೇಳಿದ್ದೀನಿ ನಾನು ಅಲ್ವಾ. ಎಷ್ಟೋ ಪ್ರಯೋಜನಗಳು ಈಗಾಗಲೇ ಹೇಳ್ತಾ ಬಂದಿದ್ದೀನಿ. ಯಾವುದು, ಪಿರಮಿಡ್ ಇಂದ ಏನೇನು ಫಲಿತಗಳಿರುತ್ತೆ ಅಂತ ನಾನು ಹೇಳಿದೆ ಅಲ್ವಾ. ಸೊ ಈ ಪಿರಮಿಡ್ ಇದು ಭೌತಿಕ ಪ್ರಯೋಜನಗಳು ಅಂತ ಹೇಳ್ಬೋದು. ಭೌತಿಕ ಪ್ರಯೋಜನಗಳು ಇನ್ನೂ ಹಲವಾರು ಭೌತಿಕ ಪ್ರಯೋಜನಗಳಿದೆ. ಇನ್ನು ಸ್ವಲ್ಪ ಪ್ರಯೋಜನಗಳು ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಮ ದೃಷ್ಟಿಯಲ್ಲಿ ಏನಾದರೂ ತೊಂದರೆಗಳಿದೆ, ಅವಾಗ ಅದು ಸುಧಾರಿಸ್ತದೆ. ಶ್ರವಣ ಅಂದ್ರೆ ಈ ಕೇಳಿಸೋದು ಪ್ರಾಬ್ಲಮ್ ಇರ್ತದೆ ಅಲ್ವಾ, ಅದನ್ನು ಸುಧಾರಿಸ್ತದೆ. ಮತ್ತೆ ಅಧಿಕ ರಕ್ತ ಒತ್ತಡ ಇದೆ ಅಂತ ಇಟ್ಕೊಳ್ಳಿ, ಅಂತವ್ರು ಈ ಪಿರಮಿಡ್ ಶಕ್ತಿ ಬಳಸ್ಕೊಂಡ್ರೆ, ಪಿರಮಿಡ್ ಒಳಗಡೆ ಕೂತ್ಕೊಳ್ಳೋದು, ಪಿರಮಿಡ್ ಕೆಳಗಡೆ ಮಲ್ಕೊಳ್ಳೋದು, ಇದೆಲ್ಲ ಪಿರಮಿಡ್ ಕೆಳಗಡೆ ಕೂತ್ಕೊಳ್ಳೋದು ಎಲ್ಲ ಮಾಡ್ತಾ ಹೋದ್ರೆ ರಕ್ತ ಒತ್ತಡನು ಕಡಿಮೆ ಆಗ್ತಾ ಬರ್ತದೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಪಿರಮಿಡ್ ಒಳಗೆ ಕೂತ್ಕೊಂಡು ಏನ್ ಮಾಡ್ಬೋದು, ಸುಮ್ಮನೆ ಕೂತ್ಕೋಬೋದಿಲ್ಲ. ನಮ್ಗೆ ಈಗಾಗಲೇ ಧ್ಯಾನ ಗೊತ್ತಲ್ಲ, ಆಳವಾದ ಈ ಆನಾಪಾನಸತಿ ಧ್ಯಾನ, ಅದು ಮಾಡ್ಕೊಂತ ಹೋಗಿ. ಸೊ ಅದ್ಭುತವಾದ ಫಲಿತಗಳು ನೀವು ಸಾಧಿಸಬಹುದು. ಆಮೇಲೆ ಈ ನಿದ್ರಾಹೀನತೆ ಅನ್ನೋದು ಕಡಿಮೆ ಮಾಡ್ಕೋ ಸ್ನೇಹಿತರೆ. ಯಾರೇ ನಿದ್ದೆ ಸರಿ ಬರ್ತಾ ಇಲ್ಲ ಅಂದ್ರೆ ಪಿರಮಿಡ್ ಒಳಗಡೆ ಕೂತ್ಕೊಳ್ಳಿ, ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿ ಸ್ವಲ್ಪ ಹೊತ್ತು ಅತಿ ವೇಗವಂತವಾಗಿ ನೀವು ನಿದ್ದೆ ಮಾಡೋಕೆ ಹೋಗ್ಬೋದು. ಅದೇ ತರ ಸ್ನೇಹಿತರೆ, ಸಂಧಿವಾತ ಅಂದ್ರೆ ಆರ್ಥರೈಟಿಸ್ ಅಂತ ವ್ಯಾಧಿಗಳು ಬರ್ತಾ ಇರ್ತದೆ, ಅದನ್ನು ಖಂಡಿತವಾಗಿ ಅವರು ಸರಿ ಮಾಡ್ಕೋಬಹುದು. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೇನಾಗ್ತದೆ, ಈಗಾಗಲೇ ನಾನು ಹೇಳಿದ್ದೀನಲ್ಲ, ಈ ಹಣ್ಣುಗಳು ಇದೆಲ್ಲಾನು ಚೆನ್ನಾಗಿ ಇಟ್ಕೋಬಹುದು. ಯಾವುದೇ ಆ ಶಕ್ತಿ ವಿಹೀನ ಆಗಲ್ಲ. ಹಣ್ಣುಗಳು, ತರಕಾರಿಗಳು ಎಲ್ಲ ಫ್ರೆಶ್ ಆಗಿರುತ್ತೆ ಈ ಪಿರಮಿಡ್ ಹೊರಗಡೆ ಇಟ್ರೆ ಅಲ್ವಾ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಈ ವಿದ್ಯಾರ್ಥಿಗಳಿಗೂ ಕೇಂದ್ರೀಕರಣ ಶಕ್ತಿ, ಹೆಚ್ಚು ಮೆಮೊರಿ ಶಕ್ತಿ, ಆಮೇಲೆ ಏನಾಗ್ತದೆ, ಏಕಾಗ್ರತೆ ಎಲ್ಲ ಹೆಚ್ಚು ಆಗ್ತಾ ಹೋಗ್ತದೆ. ಸೊ ಈಗಾಗಲೇ ತಿಳ್ಕೊಂಡಿದ್ವಿ. ಮತ್ತೆ ತಲೆನೋವು ಅನ್ನೋದು, ಯಾವುದೇ ತಲೆನೋವಿದ್ರೆ, ಎಂತ ತಲೆನೋವಿದ್ರೂ ನಿವಾರಣೆ ಆಗತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಈ ಹಾರ್ಮೋನ್ ಸಮಸ್ಯೆಗಳು ತುಂಬಾ ಬರ್ತಾ ಇರ್ತದೆ. ಈಗಾಗಲೇ ಮಹಿಳೆಯರಿಗೂ ಹಾರ್ಮೋನ್ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದೆ ಅಲ್ವಾ. ಆ ಹಾರ್ಮೋನ್ ಸಮಸ್ಯೆಗಳನ್ನು ನಾವು ಸಮತೋಲನಗೊಳಿಸ್ಕೋಬಹುದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಎಷ್ಟೋ ಫಲಿತಗಳಿದೆ ಯಾವ್ದಿಂದ, ಪಿರಮಿಡ್ ಇಂದ. ಅರ್ಥ ಮಾಡ್ಕೊಳ್ಳಿ, ಇಷ್ಟೆಲ್ಲ ಫಲಿತಗಳಿದೆ. ಆದ್ರೆ ನಮ್ಮ ಗುರುಗಳು ಏನ್ ಮಾಡಿದ್ರು, ಈ ಪಿರಮಿಡ್ನು ಮತ್ತೆ ಅದೇ ಆಧ್ಯಾತ್ಮಿಕ ಕಡೆ ಯಾವ ತರ ಬಳಸ್ಕೋಬಹುದು ಅಂತ ತುಂಬಾ ಪ್ರಯೋಗಗಳು ಮಾಡಿದ್ರು ಅವರು ಅಲ್ವಾ. ಪಿರಮಿಡ್ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಏನಾಗತ್ತೆ ಅಂತ ಆ ಪ್ರಯೋಗಗಳು ಮಾಡಿದ ಮೇಲೆ ಕೊನೆಯದಾಗಿ ಪಿರಮಿಡ್ನು ಈ ಅದ್ಭುತವಾದ ಈ ಪಿರಮಿಡ್ ಶಕ್ತಿಯನ್ನು ಇದಕ್ಕೆ ಬಳಸ್ಕೋಣ ಅಂತ ಹೇಳ್ಬಿಟ್ಟು ಪಿರಮಿಡ್ ಧ್ಯಾನ ಅಂತ ಒಂದು ಕಂಡಿಡ್ತಾರೆ ಅಲ್ವಾ. ಸೊ ಸ್ನೇಹಿತರೆ, ಈ ಪಿರಮಿಡ್ ಮೊಟ್ಟ ಮೊದಲನಾಗಿ ನೋಡಕ್ ಹೋದ್ರೆ ಓಶೋ ರಜನೀಶ್ ಅವರು ಪುಣೆ ಆಶ್ರಮದಲ್ಲಿ, ಅವಾಗ ಆ ಟೈಮಲ್ಲೇ 1919 ಆ ಪ್ರಾಂತದಲ್ಲೇ ಖಂಡಿತವಾಗಿ ಅವ್ರು ಏನ್ ಮಾಡಿದ್ದಾರೆ, ಪಿರಮಿಡ್ನು ಈ ಸ್ಪಿರಿಚುವಾಲಿಟಿಗೋಸ್ಕರ ಅಂದ್ರೆ ಆಧ್ಯಾತ್ಮಿಕೋಸ್ಕರ ತುಂಬಾ ಬಳಕೆ ಮಾಡಿದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗಿದೆ, ಸೊ ಖಂಡಿತವಾಗಿ ಅದ್ಭುತ ಫಲಿತಗಳಿತ್ತು. ಅದನ್ನೇ ಸೇಮ್ ಅದೇ ತರನೇ ಇನ್ನೂ ಹೇಳ್ಬೇಕಂದ್ರೆ ಹೆಚ್ಚಾಗಿ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರು ಈ ಪಿರಮಿಡ್ಗಳು ಈಗಾಗಲೇ PSSM ಇಂದ, ನಮ್ಮ ಸಂಸ್ಥೆಯಿಂದ ಲಕ್ಷಾಂತರ ಪಿರಮಿಡ್ಗಳು ಪ್ರಪಂಚದಾದ್ಯಂತ ಇದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಅತಿ ದೊಡ್ಡ ಪಿರಮಿಡ್ ನಾವು ನೋಡಕ್ ಹೋದ್ರೆ ಈ ಕನಕಪುರ ರೋಡ್ ಅಲ್ಲಿ ಒಂದು ಪಿರಮಿಡ್ ಇದೆ, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂತ, ಕೆಬ್ಬೆದೊಡ್ಡಿ ಹತ್ರ ಆರೋಹಳ್ಳಿ. ಅದನ್ನು 160 ಫೀಟ್ ಬೈ 160 ಫೀಟ್. ಅಲ್ಲಿ ನೀವು ಹೋದ್ರೆ ಅದ್ಭುತವಾದ ಧ್ಯಾನ ಮಾಡ್ಕೋಬಹುದು ಅಲ್ವಾ. ಅತಿ ಹೆಚ್ಚು ಶಕ್ತಿ ನಿಮ್ಗೆ ಸಿಗತ್ತೆ. ಅಲ್ಲಿನೂ ಒಂದ್ಸರಿ ನೀವು ಖಂಡಿತವಾಗಿ ವಿಸಿಟ್ ಮಾಡಿ. ಸೊ ಅದು
ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂತ. ಮತ್ತೆ ಇನ್ನೊಂದು ದೊಡ್ಡ ಪಿರಮಿಡ್ ನೋಡಿದ್ರೆ ನಮ್ಮ ಭಾರತದಲ್ಲಿ ಹೈದರಾಬಾದ್ ಹತ್ರ ಕಡತಾಲ್ ಹತ್ರ ಅದನ್ನು ಏನಾಗಿದೆ 180 × 180 ಪಿರಮಿಡ್ ಅಂದ್ರೆ 180 ಫೀಟು 180 ಫೀಟು. ಅದು ನೋಡಿದ್ರೆ ಅಷ್ಟು ವಿಶಾಲವಾದಂತ ಆ ಪಿರಮಿಡ್ ಕಟ್ಟಿದೀವಿ. ಸೊ ಈ ತರ ಎಷ್ಟೋ ಲಕ್ಷಾಂತರ ಪಿರಮಿಡ್ ಬಂದಿದೆ ಸ್ನೇಹಿತರೆ. ಸೊ ಓಶೋ ರಜನೀಶ್ ಪಿರಮಿಡ್ ಮೊಟ್ಟ ಮೊದಲನೇದಾಗಿ ಆಧ್ಯಾತ್ಮಿಕೋಸ್ಕರ ಬಳಸ್ಕೊಂಡಿದ್ರು. ಅದೇ ತರ ನಮ್ಮ ಗುರುಗಳು ಇದು ಇನ್ನೂ ಹೆಚ್ಚಾಗಿ ಪ್ರಚಾರ ಮಾಡಿ ಈಗಾಗಲೇ ಸೊ ಇಷ್ಟು ಪಿರಮಿಡ್ಗಳು ಬರಕ್ಕೆ ಅವರೇ ಒಂದು ಪ್ರೇರಣೆ ಆಗಿರ್ತಾರೆ ಸ್ನೇಹಿತರೆ. ಆಮೇಲೆ ಮತ್ತೆ ಈ ಪಿರಮಿಡ್ ಈಗ ಈ ತರ ಪಿರಮಿಡ್ ಧ್ಯಾನ ಮಾಡ್ತಾ ಹೋಗಿ ಅಂತ ಗುರುಗಳು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅಂದ್ರೆ ಮನೆಯಲ್ಲಿ ಒಂದು ಪಿರಮಿಡ್ ಇಟ್ಕೊಳ್ಳಿ, 2 ಬೈ 2 ಪಿರಮಿಡ್ ಇಟ್ಕೊಳ್ಳಿ, ಒಂದು ಯಾವ್ದೇ ಗೋಡಕ್ಕೆ ಅದು ಗೋಡಕ್ಕೆ ಹ್ಯಾಂಗ್ ಮಾಡ್ಕೊಂಡು ಅದ್ರ ಕೆಳಗಡೆ ಕೂತ್ಕೊಂಡು ಚೇರ್ ಹಾಕಿ ಕೂತ್ಕೊಳ್ಳಿ, ಇಲ್ಲ ಹಾಗೆ ನೆಲ ಮೇಲೆ ಕೂತ್ಕೊಂಡು ಒಂದು ಬಟ್ಟೆ ಹಾಕೊಂಡು ನೆಲ ಮೇಲೆ ಕೂತ್ಕೊಳ್ಳಿ, ಆರಾಮಾಗಿ ಧ್ಯಾನ ಮಾಡ್ತಾ ಹೋಗಿ. ಅತಿ ಹೆಚ್ಚು ವಿಶ್ವತೆ ಶಕ್ತಿ ನೀವು ಪಡಿತೀರಿ. ಖಂಡಿತವಾಗಿ ನಿಮ್ಗೆ ಆಧ್ಯಾತ್ಮಿಕ ಮಾರ್ಗ ಅನ್ನೋದು ಸುಲಭ ಆಗತ್ತೆ. ಆಧ್ಯಾತ್ಮಿಕ ಬೆಳವಣಿಗೆ, ಆಧ್ಯಾತ್ಮಿಕ ಪುರೋಗತಿ ಅತಿ ಹೆಚ್ಚು ಅತಿ ವೇಗವಂತವಾಗಿ ಆಗ್ತಾ ಇರ್ತದೆ. ಮತ್ತೆ ಇದೆಲ್ಲಾ ಪ್ರಯೋಜನಗಳು ಪಿರಮಿಡ್ ಇಂದ ಧ್ಯಾನ ಪ್ರಯೋಜನಗಳು ಅಂತ ಇರ್ತದೆ. ಅಂದ್ರೆ ಪಿರಮಿಡ್ ಧ್ಯಾನ ಅನ್ನೋದು ಸ್ನೇಹಿತರೆ, ಪಿರಮಿಡ್ ಧ್ಯಾನ ಅನ್ನೋದು 3ರಷ್ಟು ಹೆಚ್ಚು ಶಕ್ತಿ ನಾವು ಪಡಿತೀವಿ, ಅದು ಅರ್ಥ ಮಾಡ್ಕೊಳ್ಳಿ. ಸೊ 3ರಷ್ಟು ಎಷ್ಟು ವೇಗವಂತವಾಗಿ ನಮ್ಮ ಆಧ್ಯಾತ್ಮಿಕ ಪುರೋಗತಿ ಆಗತ್ತೆ, ಇದು ಅರ್ಥ ಮಾಡ್ಕೋಬೇಕು. 3ರಷ್ಟು ಹೊತ್ತು ವೇಗವಂತವಾಗಿ ನಮ್ಮ ಯೋಜನೆಗಳು ಖಾಲಿ ಆಗ್ತದೆ. ಎಲ್ಲಿ? ಮನಸ್ಸಲ್ಲಿ. ಯಾವಾಗ? ಈ ಪಿರಮಿಡ್ ಧ್ಯಾನ ಮಾಡಿದ್ರೆ, ಅಂದ್ರೆ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ. ಆಚೆ ಕಡೆ ಮಾಡೋದಕ್ಕಿಂತ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಮಾಡಿದ್ರೆ 3ರಷ್ಟು ಜಾಸ್ತಿ ವೇಗವಂತವಾಗಿ ನಮ್ಮ ಯೋಚನೆಗಳು ಖಾಲಿ ಆಗ್ತದೆ. ಒಳ್ಳೆ ಆಳವಾದ ಧ್ಯಾನ ಸ್ಥಿತಿ ಬರುತ್ತೆ, ಅದ್ಭುತವಾದ ವಿಶ್ವಶಕ್ತಿ ಪಡಿತೀವಿ. ಸೊ ಅವಾಗ ವೇಗವಂತವಾಗಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತೆ ಆತ್ಮ ಸಾಕ್ಷಾತ್ಕಾರ ವೇಗವಂತವಾಗಿ ನಾವು ಒಂದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ನಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಈ ಪಿರಮಿಡ್ ಅನ್ನೋದು ಧ್ಯಾನಕ್ಕೋಸ್ಕರ ಆಧ್ಯಾತ್ಮಿಕೋಸ್ಕರ ನಾವು ಬಳಸ್ಕೊಂಡಿದೀವಲ್ಲ, ಸೊ ಅದ್ಭುತವಾದ ಫಲಿತಗಳು ಸಿಗತ್ತಂತ ಈಗಾಗಲೇ ಹೇಳ್ತಾ ಇದ್ದೀನಿ. ಏನೇನು ಅದ್ಭುತ ಫಲಿತಗಳು ನಾವು ಸಾಧಿಸಬಹುದು ಅಂದ್ರೆ, ಈ ಪಿರಮಿಡ್ ಶಕ್ತಿಯಿಂದ, ಪಿರಮಿಡ್ ಧ್ಯಾನದಿಂದ. ಅಂದ್ರೆ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅದು ಪಿರಮಿಡ್ ಧ್ಯಾನ ಅಂತ ಕರಿತೀವಿ. ಅದು ಅದ್ಭುತವಾದ ಶಕ್ತಿವಂತವಾದ ಧ್ಯಾನ. ಧ್ಯಾನದಲ್ಲೇ ಶಕ್ತಿವಂತ ಧ್ಯಾನ ಅಂತ ಅರ್ಥ ಆಗ್ತದೆ. ಅದೊಂದೇ ಅಲ್ಲ ನೋಡಿ, ಯಾವುದೇ ನೈಸರ್ಗಿಕದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ, ಅಂದ್ರೆ ಒಂದು ಯಾವುದೇ ಅಟವಿ ಪ್ರಾಂತ, ಇಲ್ಲಾಂದ್ರೆ ಒಂದು ಸಸ್ಯಗಳ ಹತ್ರ, ಇಲ್ಲಾಂದ್ರೆ ಒಳ್ಳೆ ನೀರು ಹರಿತಾ ಇರ್ತದೆ, ನದಿ ಪ್ರಾಂತದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅದನ್ನು ಅದ್ಭುತವಾದ ಶಕ್ತಿವಂತವಾದ ಧ್ಯಾನ. ಇನ್ನು ಏನ್ ಶಕ್ತಿವಂತ ಧ್ಯಾನ ಇದೆ ಸ್ನೇಹಿತರೆ? ಸಾಮೂಹಿಕ ಧ್ಯಾನ, ಅದು ಶಕ್ತಿವಂತ ಧ್ಯಾನ. ಇನ್ನು ಏನು ಶಕ್ತಿವಂತ ಧ್ಯಾನ ಇರೋದು? ನಾವು ಹುಣ್ಣಿಮಾ ಧ್ಯಾನ, ಶಿವರಾತ್ರಿ ಧ್ಯಾನ. ಸೊ ಈ ತರ ಅದ್ಭುತವಾದ ದಿನಗಳ ಆ ದಿನಗಳಲ್ಲಿ ನಾವು ಮಾಡುವಂತ ಧ್ಯಾನ ಅತಿ ಶಕ್ತಿವಂತವಾಗಿರುತ್ತೆ. ಅಂತದ್ದು ಯಾವುದು ನಾವು ಮಿಸ್ ಮಾಡಬಾರ್ದು, ತಪ್ಪಬಾರದು, ಅದು ಅರ್ಥ ಮಾಡ್ಕೊಳ್ಳಿ. ಆದ್ರೆ ಈ ಧ್ಯಾನವನ್ನು ಈಗ ಪಿರಮಿಡ್ ಧ್ಯಾನ ಮಾಡ್ತಾ ಹೋದ್ರೆ ಏನು ಅದ್ಭುತವಾದ ಫಲಿತಗಳು, ಪಿರಮಿಡ್ ಧ್ಯಾನ ಪ್ರಯೋಜನಗಳೇನಿದೆ, ಇನ್ನು ಹೆಚ್ಚಾಗಿ ಏನ್ ಫಲಿತಗಳು ನಾವು ಸಾಧಿಸಬಹುದು ಅಂದ್ರೆ, ಸೊ ಅದು ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ಆಸ್ಟ್ರಲ್ ಪ್ರಯಾಣ ಅಂದ್ರೆ ಔಟರ್ ಬಾಡಿ ಎಕ್ಸ್ಪೀರಿಯನ್ಸ್ ಕರಿತೀವಿ. ಅಂದ್ರೆ ನಮ್ಮ ದೇಹದಿಂದ ಆಚೆ ಕಡೆ ಹೋಗಿ ನಮ್ಮ ಆಸ್ಟ್ರಲ್ ಶರೀರ, ಸೂಕ್ಷ್ಮ ಶರೀರ ನಮ್ಮ ದೇಹದಿಂದ ಬಿಡುಗಡೆ ಆಗಿ ಬೇರೆ ಲೋಕಗಳಿಗೆ ಹೋಗಿ ಅಲ್ಲಿ ಸಂದರ್ಶನ ಮಾಡಿ, ಅಲ್ಲಿ ಅದ್ಭುತವಾದ ಮಾಸ್ಟರ್ಸ್ಗಳಿರ್ತಾರೆ. ಅಂದ್ರೆ ನಮ್ಮಿಂದ ಆತ್ಮ ಪರಿಣಿತಿ ಹೊಂದಿರುವಂತ ದೊಡ್ಡ ದೊಡ್ಡ ಮಾಸ್ಟರ್ಗಳು ಯಾರಿದ್ದಾರೋ ಅವ್ರನ್ನೆಲ್ಲ ನಾವು ಸಂಪರ್ಕ ಹೊಂದಿ ಅವ್ರ ಜೊತೆಗೆ ಚರ್ಚೆ ಮಾಡಿಕೊಂಡು ಅವರಿಂದ ಎಷ್ಟು ಹೆಚ್ಚಾಗಿ ನಾವು ಇನ್ನೂ ಜ್ಞಾನವನ್ನು ಪಡೆಯಬಹುದು, ವಿಜ್ಞಾನವನ್ನು ಪಡೆಯಬಹುದು ಅಂತ ಅವಕಾಶ ಈ ಆಸ್ಟ್ರಲ್ ಪ್ರಯಾಣದಿಂದ ನಮ್ಗೆ ಸಿಗತ್ತೆ. ಆಸ್ಟ್ರಲ್ ಪ್ರಯಾಣ ಅತಿ ಸುಲಭವಾಗಿ ಆಗತ್ತೆ ಯಾವಾಗ ಈ ಪಿರಮಿಡ್ ಧ್ಯಾನ ಮಾಡ್ತಾ ಹೋದ್ರೆ ಸ್ನೇಹಿತರೆ. ಇನ್ನು ನೋಡಿದ್ರೆ ಕುಂಡಲಿನಿ ಶಕ್ತಿ ಅತಿ ವೇಗವಂತವಾಗಿ ಸಕ್ರಿಯಗೊಳಿಸ್ಕೊಂತೀವಿ. ಅಂದ್ರೆ ನಮ್ಮ ದೇಹದಲ್ಲಿ, ಸೊ ನಮ್ಮ ಗುದಭಾಗದ ನಂತರ ಇರುವಂತಹ ಕುಂಡಲಿನಿ ಏನಿದೆಯೋ, ಆ ಕೆಳಗೆ ಇರುವಂತಹ ಕುಂಡಲಿನಿ ಏನಿದೆಯೋ ಅಲ್ಲಿ ಶಕ್ತಿ ಏನಾಗ್ತದೆ, ನಮ್ಮ ಮೆದುಳಿಂದ ಶಕ್ತಿ ಪ್ರಸಾರ ಆಗ್ತಾ ಇರ್ತದೆ. ಎಲ್ಲಿಂದ? ಮೆದುಳಿಂದ ಒಂದು ಸುಷುಮ್ನ ನಾಡಿರ್ತದೆ. ಸುಷುಮ್ನ ನಾಡಿಂದ ಕೆಳಗೆ ಗಂಟವರೆಗೂ, ಅಂದ್ರೆ ಮೂಲಾಧಾರ ಚಕ್ರವರೆಗೂ ಹೋಗುತ್ತೆ ಶಕ್ತಿ. ಅಲ್ಲಿ ಹೆಚ್ಚು ಶಕ್ತಿ ಅಲ್ಲಿ ಸಂಗ್ರಹಿಸಿಕೊಂಡಿರ್ತದೆ. ಒಂಥರ ಸರ್ಪೆಂಟ್ ಪವರ್ ಅಂತ ಕರಿತೀವಿ ನಾವು, ಅಲ್ವಾ? ಸೊ ಆ ಪವರು, ಆ ಎನರ್ಜಿ ಕೆಳಗಿಂದ ಮೇಲೆಗೆ ಅಂದ್ರೆ ನಮ್ಮ ಭೂಮಧ್ಯ ಲೆವೆಲ್ಗೆ ತಗೊಂಡ್ ಬಂದ್ರೆ ಅವಾಗ ನಾವು ಆತ್ಮ ಸಾಕ್ಷಾತ್ಕಾರ ಹೊಂದಿತೀವಿ. ಅಂದ್ರೆ ಈ ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಆಗಬೇಕು. ಅದು ವೇಗವಂತವಾಗಿ ಸಕ್ರಿಯಗೊಳಿಸ್ಕೋಬೇಕಾದ್ರೆ ಅದ್ಭುತವಾದ ಮಾರ್ಗ ನಿಮ್ಮ ಪಿರಮಿಡ್ ಧ್ಯಾನ ಅಂತ ಕರಿಬಹುದು ಸ್ನೇಹಿತರೆ. ಅದೊಂದೇ ಅಲ್ಲ, ಈಗಾಗಲೇ ಹೇಳ್ತಾ ಇದ್ರಲ್ಲ, ಸುಷುಮ್ನ ನಾಡಿ ಕ್ರಿಯಾಶೀಲಕ ಆಗಬೇಕು, ಸಕ್ರಿಯಗೊಳಿಸ್ಕೋಬೇಕು. ಆ ಜೊತೆಗೆ ಈ ಒಂದ್ಸರಿ ಸುಷುಮ್ನ ನಾಡಿ ಪೂರ್ತಿ ಕ್ರಿಯಾಶೀಲ ಆಗತ್ತೋ ಅವಾಗ ಈ ಕುಂಡಲಿನಿ ಶಕ್ತಿ
ಆ ಕುಂಡಲಿ ಶಕ್ತಿಯನ್ನು ಉತ್ತೇಜಿತವಾಗಿ ಅದನ್ನು ಸಕ್ರಿಯಗೊಳಿಸಿಕೊಂಡು ನಾವು ಒಂದು ದೊಡ್ಡ ಮಾಸ್ಟರ್ ಆಗ್ಬೋದು, ಅಂದ್ರೆ ನಾವು ಆತ್ಮ ಸಾಕ್ಷಾತ್ಕಾರ ದಿವ್ಯ ಜ್ಞಾನ ಪ್ರಕಾಶ ಹೊಂದಬಹುದು. ಇದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈಗಾಗಲೇ ಹೇಳ್ತಾ ಇದ್ದೀನಿ, ಈ ಪಿರಮಿಡ್ ಧ್ಯಾನ ಮಾಡ್ತಾ ಹೋದ್ರೆ ಟೆಲಿಪತಿ ಅನ್ನೋದು ಸಕ್ರಿಯಗೊಳಿಸ್ಕೊತ ಸ್ನೇಹಿತರೆ. ಏನು ಟೆಲಿಪತಿ ಅಂದ್ರೆ, ಇನ್ನು ಯಾರನ್ನೇ ನಾವು ಒಂದು ಫೋನಿಂದನೋ ಇಲ್ಲ ಅಂದ್ರೆ ಇನ್ನೊಂದು ಮುಖಾಂತರ ಅವ್ರನ್ನೋ ಸಂಪರ್ಕ ಹೊಂದೋದು ಏನು ಬೇಕಾಗಿಲ್ಲ. ನಿಮ್ಮ ಯೋಚನೆನೂ ಅಲ್ಲಿ ಕಲಿಸಿ, ನಿಮ್ಮ ಯೋಚನೆ ಕಲಿಸಿ ಅವ್ರ ಜೊತೆಗೆ ನೀವು ಸಂಪರ್ಕ ಹೊಂದಬೇಕು. ಅವರಿಂದ ನಿಮ್ಗೆ ಯಾವುದೇ ಪ್ರತಿಚರ್ಯ ಯಾವುದೇ ಒಂದು ರಿಪ್ಲೈ ಸಿಗ್ಬೇಕಂದ್ರೆ ಖಂಡಿತವಾಗಿ ಟೆಲಿಪತಿ ಅನ್ನೋದು ನಾವು ಸಕ್ರಿಯಗೊಳಿಸ್ಕೋಬೇಕು. ಅದು ಈ ಪಿರಮಿಡ್ ಧ್ಯಾನದಿಂದ ಸಕ್ರಿಯಗೊಳಿಸ್ಕೊಂತೀವಿ. ಆಮೇಲೆ ನಮ್ಮ ಬುದ್ಧಿ ಹೆಚ್ಚಾಗುತ್ತೆ ಸ್ನೇಹಿತರೆ. ಬುದ್ಧಿವನ್ನು ನಮ್ಮ ಶಕ್ತಿ ಹೆಚ್ಚಾಗತ್ತೆ, ಈಗಾಗಲೇ ಗೊತ್ತು. ಅದೇ ತರ ನಮ್ಮ ಒಳಗಡೆ ಇರುವಂತ ನಮ್ಮ ಬುದ್ಧಿ, ಇಂಟೆಲಿಜೆನ್ಸ್ ಅಂತ ಹೇಳ್ತೀವಲ್ಲ, ಸೊ ಈ ಬುದ್ಧಿಯತನ್ನು ಅತಿ ಹೆಚ್ಚಾಗಿ ನಾವು ಬಳಸ್ಕೋಬಹುದು. ಅಂದ್ರೆ ಇಂಟೆಲಿಜೆನ್ಸ್ ಅನ್ನೋದು ತುಂಬಾ ಶಾರ್ಪ್ ಆಗತ್ತೆ ಯಾವ್ದ್ರಿಂದ? ಪಿರಮಿಡ್ ಧ್ಯಾನದಿಂದ. ಇದು ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೋಗಗಳಿದ್ರೆ ಸ್ನೇಹಿತರೆ, ಇನ್ನೊಂದು ಪಿರಮಿಡ್ ಒಳಗಡೆ ಸುಮ್ಮನೆ ಕೂತ್ಕೊಂಡು ಏನೂ ಧ್ಯಾನ ಮಾಡ್ತಾ ಇಲ್ಲ, ಶಕ್ತಿ ಮಾತ್ರ ಸಂಗ್ರಹಿಸ್ಕೊಂತಾ ಇದೀನಿ, ಆದ್ರೂ ನಿಮ್ಮ ರೋಗಗಳು ವೇಗವಂತವಾಗಿ ಗುಣ ಆಗತ್ತೆ. ಆದ್ರೆ ಪಿರಮಿಡ್ ಒಳಗಡೆ ಧ್ಯಾನದಲ್ಲಿ ಕೂತ್ಕೊಂಡು ನೀವು ಮಾಡ್ತಾ ಹೋದ್ರೆ ನಿಮ್ಗೆ ಯಾವುದೇ ರೋಗಗಳಿದ್ರು ಮೂರು ಪಟ್ಟು ಜಾಸ್ತಿ ವೇಗವಂತವಾಗಿ ನಿಮ್ಗೆ ಪ್ರತಿ ರೋಗನೂ ಗುಣ ಆಗತ್ತೆ. ಯಾವಾಗ? ಪಿರಮಿಡ್ ಧ್ಯಾನ ಮಾಡ್ತಾ ಹೋದ್ರೆ. ಇದು ಪಿರಮಿಡ್ ಧ್ಯಾನಕ್ಕಿರುವಂತ ಅದ್ಭುತವಾದ ವಿಷಯಗಳು. ಕೊನೆಯದಾಗಿ ಸ್ನೇಹಿತರೆ, ನಮ್ಮ ಆತ್ಮ ಸಾಕ್ಷಾತ್ಕಾರ, ಆತ್ಮಾನುಭವ ಮತ್ತೆ ಆತ್ಮ ಸಾಕ್ಷಾತ್ಕಾರ ನಾವು ಪಡಿಬೇಕಂದ್ರೆ ಅದ್ಭುತವಾದ ಮಾರ್ಗ ಪಿರಮಿಡ್ ಧ್ಯಾನ ಸ್ನೇಹಿತರೆ. ಇಷ್ಟೆಲ್ಲ ನಾವು ಈ ಪಿರಮಿಡ್ ಧ್ಯಾನದ ಬಗ್ಗೆ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ? ಅದಕ್ಕೋಸ್ಕರ ಈ ಪಿರಮಿಡ್ ಶಕ್ತಿನ ಯಾವಾಗ್ಲೂ ಬಳಸ್ಕೊಳ್ಳಿ. ಮನೆಯಲ್ಲಿ, ಆಫೀಸಲ್ಲಿ, ನೀವು ಎಲ್ಲೇ ಕೂತ್ಕೊಂಡಿದ್ರು ಅಲ್ಲಿ ನಿಮ್ಮ ಹತ್ರ ಯಾವುದೋ ಒಂದು ಚಿಕ್ಕ ಪಿರಮಿಡ್, ದೊಡ್ಡ ಪಿರಮಿಡ್, ಯಾವುದೇ ನಿಮ್ಗೆ ಎಷ್ಟು ಸಾಧ್ಯವಾಗತ್ತೆ ಅಷ್ಟು ಸಾಧ್ಯವಾದ ನೀವು ಬಳಸ್ಕೊಂಡು ಹೋಗ್ತಾ ಇರಿ. ಅದೇ ಜೊತೆಗೆ ಈ ಪಿರಮಿಡ್ ಧ್ಯಾನವನ್ನು ಅಷ್ಟೇ, ಹೆಚ್ಚು ಸಮಯ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಪಿರಮಿಡ್ ಧ್ಯಾನ ಮಾಡ್ತಾ ಹೋಗಿ. ಅದ್ಭುತವಾದ ಫಲಿತಗಳು ನಾವೆಲ್ಲ ಪಡಿಬೇಕಂತ ಆಶಿಸ್ತಾ, ಮತ್ತೆ ನಾವೆಲ್ಲರೂ ಈ ಪಾಲನೆ ಮಾಡ್ತೀವಂತ ಪ್ರತಿಯೊಬ್ಬರಿಗೂ ನಾನು ಮತ್ತೆ ಒಂದ್ಸರಿ ವಿನಂತಿ ಮಾಡ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ನಮಸ್ತೆ ಸ್ನೇಹಿತರೆ. ಈಗ ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಅನ್ಮಿಟ್ ಮಾಡಿಕೊಂಡು ಮಾತಾಡಿ. ಒಂದು 5 ನಿಮಿಷ ಕಾಲ. ರೈಟ್, ಎಸ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಪ್ರಶ್ನೆ ಕೇಳಿ ದಯವಿಟ್ಟು. ಪ್ರಶ್ನೆ ಇದ್ರೆ ದಯವಿಟ್ಟು. ಇನ್ನೊಂದು, ಇಲ್ಲಾಂದ್ರೆ ಅಟ್ಲೀಸ್ಟ್ ಹಂಚ್ಕೊಳ್ಳಿ, ಗೂಗಲ್ ಹಂಚ್ಕೊಳ್ಳಿ. 5 ನಿಮಿಷ ಕಾಲ. ಧ್ಯಾನ ಇದೆ, ಅನ್ಮ್ಯೂಟ್ ಆಪ್ಷನ್ ದಯವಿಟ್ಟು. ಲಕ್ಷ್ಮೀ ದೇವಿ ತ್ರಿವೇಣಿ ರಾಜ್. ನಮಸ್ತೆ ಸರ್. ಹೇಳಿ ಸರ್ ಸರ್ ಹೇಳಿ. ಈ ರಾತ್ರಿ ಹೊತ್ತು ಈಗ 9:30 ಧ್ಯಾನ ಸ್ಟಾರ್ಟ್ ಆಗ್ತಿಂದ ಧ್ಯಾನ ಮಾಡ್ತಾ ಇರೋವಾಗ ತುಂಬಾ ಅದ್ರತಾ ಇದೆ. ಯಾಕೆ ಸರ್? ನಿಮ್ದು ಏನೋ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಒಂದ್ ಕಡೆ. ಆದ್ರೂ ಸ್ವಲ್ಪ ಜೋರಾಗಿ ಮಾತಾಡೋದು. ಡಿಸ್ಟರ್ಬೆನ್ಸ್ ಕೆಳಗಡೆ ಬರ್ತಾನೆ ಇದೆ. ಕಾಲು ಕೈ ಎಲ್ಲ ಅದ್ರತಾ ಇರುತ್ತೆ ಸರ್, ಇಡೀ ಶರೀರ ಅದ್ರತಾ ಇರುತ್ತೆ. ಯಾಕೆ ಸರ್? ರಾತ್ರಿ ಸಂಜೆ ಹೊತ್ತು ಧ್ಯಾನ ಮಾಡಿದಾಗ್ಲಿಂದ ಧ್ಯಾನ ಮಾಡಕ್ ಕೂತ್ಕೊಂಡಾಗ ಶರೀರ ಎಲ್ಲ ಆಗ್ತಾ ಇರುತ್ತೆ, ಏನೋ ಒಂಥರ ಆಗ್ತಾ ಇರುತ್ತೆ. ಯಾಕೆ ಸರ್? ಏನಾಗ್ತಾ ಇದೆ ಹೇಳಿ ಕರೆಕ್ಟ್ ಆಗಿ. ಅದು ಅದ್ರಕ್ಕೆ ಏನೋ ಜುಮ್ ಅನ್ನೋ ತರ ಆಗ್ತಾ ಇರುತ್ತೆ ಸರ್. ಹೌದು, ಏನ್ ತೊಂದ್ರೆ ಇಲ್ಲ. ಧ್ಯಾನದಲ್ಲಿ ಕೂತಿದ ಮೇಲೆ ವಿಶ್ವಶಕ್ತಿ ಪಡಿತಾ ಇರ್ತೀವಿ. ಅಂದ್ರೆ ನಿಮ್ಮ ಮನಸ್ಸಲ್ಲಿ ಆ ಯೋಚನೆಗಳು ಕಡಿಮೆ ಆಗ್ತಾ ಇದ್ರೆ ಅವಾಗ ವಿಶ್ವಶಕ್ತಿ ಒಳಗಡೆ ಬರ್ತಾ ಇರ್ತದೆ. ನೋಡಿ, ಒಂದು ಯೋಚನೆಗೆ ಇನ್ನೊಂದು ಯೋಚನೆ ಮಧ್ಯದಲ್ಲಿ 1 ಸೆಕೆಂಡ್ ಇತ್ತು, 1 ಸೆಕೆಂಡ್ ನಿಮ್ಗೆ ವಿಶ್ರಾಂತಿ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ವಿಶ್ವಶಕ್ತಿ ಖಂಡಿತವಾಗಿ ಒಳಗಡೆ ಬರುತ್ತೆ. 1 ಸೆಕೆಂಡ್ ಕಾಲ ಒಂದು ಯೋಚನೆಗೆ ಇನ್ನೊಂದು ಯೋಚನೆ ಮಧ್ಯದಲ್ಲಿ 2 ನಿಮಿಷ ಕಾಲ ಹೋಗಿದೆ ಅಂತ ಇಟ್ಕೊಳ್ಳಿ. ಆ 2 ನಿಮಿಷ ಕಾಲ ನಿಮಗೆ ವಿಶ್ವಶಕ್ತಿ ಒಳಗಡೆ ಬರ್ತಾನೆ
ವಿಶ್ವಶಕ್ತಿ ಪಡೆಯುವಾಗ ಇದೆಲ್ಲ ಅನುಭವಗಳು ಆಗ್ತಾನೆ ಇರ್ತದಮ್ಮ. ಅದರಿಂದ ನೀವೇನು ಗಾಬರಿ ಪಡೋದು ಏನು ಬೇಕಾಗಿಲ್ಲ. ಧ್ಯಾನ ಮಾಡ್ತಾ ಹೋಗಿ, ನಿಮ್ಮ ಮನಸ್ಸು ಶೂನ್ಯ ಮಾಡ್ತಾ ಹೋಗಿ, ಅಷ್ಟೇ ಬೇಕಾಗಿರೋದು. ಈಗ ಸಂಜೆ ಹೊತ್ತು ಮಾಡಕ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ಹಂಗಾಗ್ತಾ ಇದೆ ಸರ್. ಹ್ಮ್ ಬೆಳಗ್ಗೆ ಆಗ್ತಾ ಇಲ್ಲ. ಹ್ಮ್ ಹ್ಮ್ ಅದೇ ಹೇಳ್ತದಲ್ಲ, ದೇಹದಲ್ಲಿ ಬರುವಂತ ಮಾರ್ಪುಗಳು ಏನಿದೆಯೋ, ಧ್ಯಾನದಿಂದ ಬರೋ ಮಾರ್ಪುಗಳು ಏನು ತೊಂದರೆ ಇಲ್ಲ. ನಿಮ್ಮ ನಾಡಿ ಶುದ್ಧಿ ಆಗ್ತಾ ಇರುವಾಗ ಆ ಫೀಲಿಂಗ್ಸ್ ಬರುತ್ತೆ ನಿಮಗೆ. ಅರ್ಥ ಆಯ್ತಾ? ನಾಡಿ ಶುದ್ಧಿ ಆಗ್ತಾ ಇರ್ತದೆ. ಪ್ರತಿ ಒಂದು ದೇಹದಲ್ಲಿ ಪ್ರತಿ ಪ್ರಾಂತದಲ್ಲಿ ನಾಡಿ ಶುದ್ಧಿ ಆಗೋದೇ ಧ್ಯಾನದಿಂದ ಪ್ರಧಾನ ಪ್ರಕ್ರಿಯೆ, ಅಷ್ಟೇ, ಏನಿಲ್ಲ. ಹ್ಮ್ ಹ್ಮ್ ರೈಟ್. ಅಮ್ಮ ಮೇಡಮ್ ಮಾತಾಡಿ. ಸರ್, ಈಗ ನಾವು ಹೇಳಿ ಮೇಡಮ್. ಪಿರಾಮಿಡದಲ್ಲಿ ಮಾಡುವಂತ ಧ್ಯಾನಕ್ಕೂ ಏನು ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸ್, ಮಾತಾಡಿ. ಸರ್, ನಾವು ದಿನಾಲು ಮಾಡುವಂತ ಧ್ಯಾನಕ್ಕೂ ಮತ್ತು ಪಿರಾಮಿಡದಲ್ಲಿ ಮಾಡುವಂತ ಧ್ಯಾನಕ್ಕೂ ಸಂಬಂಧ ಇದೆಯಾ? ಮಾಮೂಲು ಮಾಡೋ ಧ್ಯಾನಕ್ಕೆ ಪಿರಮಿಡ್ ಧ್ಯಾನ? ಪಿರಮಿಡ್ ಧ್ಯಾನಕ್ಕೂ. ಹೌದೌದು, ಖಂಡಿತವಾಗಿ. ಅಂದ್ರೆ ನೀವು ಧ್ಯಾನ ಆಚೆ ಕಡೆ ಮಾಡಿದ್ರೆ, ಪಿರಮಿಡ್ ಕೆಳಗಡೆ ಮಾಡಿದ್ರೆ, ಮೂರಷ್ಟು ಶಕ್ತಿ, ಮೂರಷ್ಟು ವೇಗವಂತವಾಗಿ ನಿಮ್ಮ ಯೋಚನೆಗಳು ಕಡಿಮೆ ಆಗ್ತಾ ಬರ್ತದೆ. ಈಗ ಒಂದ್ ವೇಳೆ ಪಿರಮಿಡ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಹ್ಮ್ ಪಿರಮಿಡ್ ಇರ್ಲಿಲ್ಲ, ಏನ್ ಮಾಡಕ್ಕಾಗಲ್ಲ. ಪಿರಮಿಡ್ ಇಲ್ಲ ಅಂದ್ರೆ ಬರೇ ಧ್ಯಾನ ಮಾಡಿ ಅಷ್ಟೇ. ಧ್ಯಾನ ಮಾಡಿ. ನೇಚರ್ ಇದೆಯಾ, ಸಸ್ಯಗಳಿದೆಯಾ? ಹೌದು. ಸಸ್ಯಗಳ ಹತ್ರ ಕೂತ್ಕೊಂಡು ಧ್ಯಾನ ಮಾಡಿ, ಒಳ್ಳೆ ಶಕ್ತಿ ಪಡಿಬಹುದು. ಆಯ್ತು. ಓಕೆ. ಒಟ್ಟ ನಿಶಬ್ದ. ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ಪಿರಮಿಡ್ ಊಹಿಸ್ಕೊಂಡು ಕೂತ್ಕೊಳ್ಳಿ. ಕಲ್ಪನೆ. ನಿಮ್ಮ ಮೇಲೆ ಪಿರಮಿಡ್ ಇದೆ ಅಂತ ಊಹಿಸ್ಕೊಂಡು ಕೂತ್ಕೊಳ್ಳಿ. ಹೌದು, ಕರೆಕ್ಟ್. ಓಕೆ. ಹೌದು. ಆಮೇಲೆ ನಿಮ್ಮ ಮೂಗಿದೆಯಲ್ಲ, ಅದನ್ನು ಪಿರಮಿಡೆ, ಏನು ವರಿ ಮಾಡಬೇಡಿ. ಓಕೆ. ಈಗ ದೇವಾಲಯದಲ್ಲಿ ಮಾಡ್ಬೇಕಾದ್ರೆ ಬಹಳಷ್ಟು ಡಿಸ್ಟರ್ಬ್ ಆಗುತ್ತೆ. ದೇವಾಲಯದಲ್ಲಿ ಮಾಡ್ಬೇಕಾಗಿದ್ರೆ ಬಹಳಷ್ಟು ಡಿಸ್ಟರ್ಬ್ ಆಗುತ್ತೆ. ಹೌದು, ಅಲ್ಲಿ ಅಷ್ಟೇ. ದೇವಾಲಯದಲ್ಲಿ ಅಂದ್ರೆ ಏನಂದ್ರೆ ಜನ ಜಾಸ್ತಿ ಇರ್ತಾರೆ, ಸ್ವಲ್ಪ ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಇರುತ್ತೆ. ಸಾಧ್ಯ ಆಗೋದಿಲ್ಲ. ಹೌದು, ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಆದ್ರೆ ದೇವಾಲಯ ಗರ್ಭಗುಡಿನೂ ಅಷ್ಟೇ ಹೆಚ್ಚು ವಿಶ್ವಶಕ್ತಿ ಪಡಿತಾ ಇರ್ತದೆ ಯಾವಾಗ್ಲೂ ಅದು. ಅದಕ್ಕೆ ಗರ್ಭಗುಡಿಯಲ್ಲಿರುವಂತ ದೇವರು ಎಲ್ಲರಿಗೂ ಆಕರ್ಷವಾಗಿರ್ತಾರೆ, ಎಲ್ಲರನ್ನೂ ಆಕರ್ಷಿಸ್ತಾ ಇರ್ತಾರೆ. ತನ್ನ ಸೈಡ್ ಅಂದ್ರೆ ಎಲ್ಲ ಆಕರ್ಷಿಸ್ತಾ ಇರ್ತಾರೆ. ಯಾಕಂದ್ರೆ ಹೆಚ್ಚು ವಿಶ್ವಶಕ್ತಿ ಇದೆಯಲ್ಲ ಅಲ್ಲಿ. ಅದಕ್ಕೆ ನಾವು ಅಲ್ಲಿ ಹೋಗ್ಬೇಕಂತ ಮನಸ್ಸು ಯಾವಾಗ್ಲೂ ಹೇಳ್ತಾ ಇರ್ತದೆ, ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಪ್ರಶಾಂತ ಇರ್ತದೆ ಅಂತ, ಅಲ್ವಾ? ಹೌದು. ಒಟ್ಟಾರೆ ನಿಸರ್ಗದಲ್ಲಿ ಮಾಡ್ಬೇಕು, ನದಿ ತೀರಗಳಲ್ಲಿ, ಪರ್ವತಗಳ ತಪ್ಪಲಿನಲ್ಲಿ, ನೈಸರ್ಗಿಕ ಸ್ಥಳದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅದು ಕೂಡ ಪಿರಾಮಿಡ್ ಅಷ್ಟೇ ಶಕ್ತಿ ಬರುತ್ತೆ ಅಂತ. ಧನ್ಯವಾದ ಗುರುಗಳೇ. ರೈಟ್. ನಮಸ್ಕಾರ. ನಮಸ್ತೆ ಸರ್. ನಾವು ಪಿರಮಿಡ್, ನಮ್ಮ ದೇಹನ ಒಂದು ಪಿರಮಿಡ್ ಮಾಸ್ಟರ್ಜಿ. ನಾವು ಪದ್ಮಾಸನ ಹಾಕಿ ಬೆನ್ನು ನೇರ ಮಾಡಿ ಕೆಳಗಡೆ ಕೂತ್ಕೊಂಡ್ರೆ ನಾವು ಒಂದು ಪಿರಮಿಡ್ ತರ ಕಾಣ್ತಾ ಇರ್ತೀವಿ. ಹೌದು, ದೇಹನೂ ಪಿರಮಿಡ್, ದೇಹ ಪಿರಮಿಡ್, ಮೂಗಿ ಪಿರಮಿಡ್. ತುಂಬಾ ಥ್ಯಾಂಕ್ಸ್. ನೋಡಿ, ಇಲ್ಲಿ ದೇಹ ನೋಡಿದ್ರೆ ಇಲ್ಲಿ ಬರೋವರೆಗೆ ಸ್ವಲ್ಪ ನ್ಯಾರೋ ಆಗತ್ತೆ, ಅಲ್ವಾ? ನ್ಯಾರೋ ಆಗಿ ಹೋಗ್ತಾ 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 ಎಕ್ಸ್ಪ್ಯಾಂಡ್ ಆಗುತ್ತೆ, ಅಲ್ವಾ? ಪಿರಮಿಡ್ ಸ್ಟ್ರಕ್ಚರ್ ಅಷ್ಟೇ ಇದು. ಕರೆಕ್ಟ್. ರೈಟ್. ಹಲೋ. ಸರಸ್ವತಿ ಮಹಿಳೆ ಮಾಸ್ಟರ್, ಕೇಳಿಸ್ತಾ ಇದೆಯಾ ಮಾಸ್ಟರ್? ಕೇಳಿಸ್ತದೆ ಮಾಸ್ಟರ್. ಇವತ್ತು ಈವ್ನಿಂಗ್ ನಾನು ಮೆಡಿಟೇಷನ್, ಸ್ಯಾಟರ್ಡೆ. ಸೊ ನಾನು ನಾರಾಯಣ ಧ್ಯಾನ ಮಾಡ್ತಾ ಇದ್ದೆ. ಸೊ ಎವ್ರಿ ಸ್ಯಾಟರ್ಡೆ ನಾನು ಮಾಡ್ತೀನಿ. ಸೊ ಒಂದು 7:30 ಇಂದ ಮಾಮೂಲಿ ಮೆಡಿಟೇಷನ್ಗೆ ಕ್ಲಾಸ್ಗೆ ನಾನು ಕುತ್ಕೊಂಡಾಗ ಸುಮಾರು ಒಂದು 8:30ಗೆ ಒಂದು 5 ನಿಮಿಷ ಇತ್ತು, ಏನೋ ಗೊತ್ತಿಲ್ಲ. ಒಂದು 5 ನಿಮಿಷ ಇರ್ಬೋದು, 5 ನಿಮಿಷನೋ 10 ನಿಮಿಷನೋ ಇರ್ಬೋದು. ಆಗ ನಾನು ಮ್ಯೂಸಿಕ್ ಏನಾಯ್ತು, ಕ್ಲೋಸ್ ಆಯ್ತು. ನಾನು ಎದ್ದೇಳೋಣ ಅಂತ ಅನಿಸ್ತಾ ಇದ್ರೆ ನನಗೆ ಕಣ್ ಬಿಡೋಕ್ ಆಗ್ತಾ ಇಲ್ಲ. ಬಟ್ ನನ್ಗೆ ಫೀಲ್ ಏನಾಗ್ತಾ ಇದೆ, ನಾನು ಎಲ್ಲಿ ಬೀಳ್ತಾ ಇದೀನಿ, ನಾನು ಎಲ್ಲೋ ಮೇಲ್ಗಡೆ ಇದೀನಿ, ಕೆಳಗಡೆ ಏನು ಇಲ್ಲ. ನನ್ ಕಾಲ್ ಜಾರ್ ಬಿದ್ಬಿಡ್ತೀನಿ ಈಗ
ಅಂತ ಆ ಫೀಲ್ ಆಗ್ತಾ ಇದೆ ಮಾಸ್ಟರ್. ನನಗೆ ನಾನಿನ್ನು ಕಣ್ ಬಿಟ್ಟಿಲ್ಲ, ಬಟ್ ಆ ಫೀಲ್ ನಾನು ಎಲ್ಲೋ ಮೇಲ್ಗಡೆ ಇದ್ದೀನಿ, ನಾನು ಇನ್ನು ಕೆಳಗಡೆ ಹೋಗಿಲ್ಲ, ಕಾಲು ಮೇಲೆ ಇದೆ ಎಲ್ಲೋ ಇನ್ನು. ಅಂದ್ರೆ ಚೇರ್ ಮೇಲೆ ಕೂತ್ಕೊಂಡ್ರೆ ಫೀಲ್ ಬರುತ್ತಲ್ಲ ಮಾಸ್ಟರ್, ಕೆಳಗಡೆ ಬಿಡ್ಬೇಕಾದ್ರೆ ಅಚಾನಕ್ ಆಗಿ ಕಾಲ್ ಕೆಳಗಡೆ ಬಿಟ್ರೆ ಜಾರ್ ಬಿಡ್ತೀವಿ ಅನ್ನೋ ಭಯ ಇರುತ್ತೆ. ಬಟ್ ನಾನು ಚೇರ್ ಮೇಲೆ ಏನು ಕುತ್ಕೊಂಡಿರ್ಲಿಲ್ಲ, ನಾನು ನೀಟಾಗಿ ನಮ್ಮ ಒಂದ್ ದಿವಂಗಟ್ ತರ ಇದೆ ಅಲ್ಲಿ ಕುತ್ಕೊಂಡುನೆ ಮೆಡಿಟೇಷನ್ ಮಾಡೋದು ನಾನು ಯಾವಾಗ್ಲೂ. ಇವತ್ತು ನಿಜವಾಗ್ಲೂ ಅದೊಂಥರ ಅದ್ಭುತ ಆಗೋಯ್ತು ಮಾಸ್ಟರ್. ಅದೇನು ಸರಿನೋ ಅಥವಾ ಯಾವ ತರನೋ ಅರ್ಥನೇ ಆಗ್ಲಿಲ್ಲ ಮಾಸ್ಟರ್ ಅದು ನನಗೆ. ಅದು ಸೂಕ್ಷ್ಮ ಶರೀರ ಅನುಭವ. ಅದು ಹಾ ಹಾ ನಿಮ್ಮ ಒಳಗಡೆ ಇರುವಂತ ಸೂಕ್ಷ್ಮ ಶರೀರ ಅನುಭವ. ಅದು ಅಂದ್ರೆ ಒಳ್ಳೆ ಅನುಭವ. ಅಂದ್ರೆ ಮೇಲಕ್ಕೆ ಹೋಗಿದ್ರಿ ನೀವು, ನಿಮ್ಮ ದೇಹದಲ್ಲಿ ಇಲ್ಲ. ಅಂದ್ರೆ ಆಳವಾದ ಧ್ಯಾನಕ್ಕೆ ಹೋದ್ಮೇಲೆ, ನಾನು ಈಗಾಗಲೇ ಹೇಳ್ತಾ ಇದೆಯಲ್ಲ, ಆಳವಾದ ಧ್ಯಾನಕ್ಕೆ ಹೋಗಿದ ತಕ್ಷಣ ನಿಮ್ಮ ಒಳಗಡೆ ಇರುವಂತ ಸೂಕ್ಷ್ಮ ಶರೀರ ಸ್ವಲ್ಪ ಮೇಲೆಗೆ ಹೋಗುತ್ತೆ. ಓಕೆ, ಹಾ ಹಾ ಸೊ ಅದೊಂದು ಅನುಭವ ಆಗಿರ್ತದೆ. ಇನ್ನು ಸ್ವಲ್ಪ ಗಮನಿಸಿ, ಆಮೇಲೆ ಅದು ಆ ಥರ ಬರ್ತಾ ಇದ್ರೆ ನಮ್ಗೆ ಹೇಳಿ, ನಾನು ಕ್ಲಾರಿಫೈ ಮಾಡ್ತೀನಿ. ಹೌದು ಮಾಸ್ಟರ್, ಅದು ಫೀಲ್ ಬರ್ತಾ ಇದೆ. ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ, ಬಟ್ ನಾನು ಕೂತಲ್ಲೇ ಕೂತಿದ್ದೀನಿ, ನಾನ್ ಯಾಕೆ ಕೆಳಗಡೆ ಹೋಗ್ತಾ ಇದ್ದೀನಿ ಅಂತ ಅದು ಓಕೆ. ಅನಿಸ್ತಾ ಇದೆ ನನಗೆ. ನಿಮ್ಮ ಭೌತಿಕ ದೇಹ ಇಲ್ಲಿದೆ, ಬಟ್ ನಿಮ್ಮ ಒಳಗಡೆ ಇರುವಂತ ಸೂಕ್ಷ್ಮ ದೇಹ ಮೇಲೆ ಹೋಗ್ತಾ ಇರ್ತದೆ. ಅದಕ್ಕೆ ವೆಯ್ಟ್ ಇಲ್ವಲ್ಲ, ಅದು ಸಾಂದ್ರತೆ ಇಲ್ಲ. ಹೌದು ಹೌದು ಅದು ಸಾಂದ್ರತೆ ಇಲ್ಲ ಅಂತ ಅಂಶ ಎಲ್ಲಿಗಾದ್ರೂ ಹೋಗ್ತದೆ. ಒಂಥರ ಅದೊಂದು ಗಾಲಿ ತರ, ಗಾಲಿ ಏರ್ ತರ. ಅದು ಎಲ್ಲಿ ಬೇಕಂದ್ರೆ ಅಲ್ಲಿಗೆ ವ್ಯಾಪ್ತಿಸ್ತದೆ, ತೊಂದರೆ ಇಲ್ಲ. ಓಕೆ ಹ್ಮ್ ಆ ಅನುಭವ ಮತ್ತೆ ಮತ್ತೆ ಆಗ್ತಾ ಇರ್ತದಲ್ಲ, ಅದು ಗಮನಿಸ್ಕೊಂಡು ಹೋಗ್ತಾ ಇರಿ. ಅದು ಹೆಚ್ಚಾಗಿ ಆಗ್ತಾ ಇರುವಾಗ ಇನ್ನು ಗಮನಿಸ್ತಾ ಇರಿ. ಅದು ಅವಾಗವಾಗ ನೀವು ಅನುಭವ ಹಂಚ್ಕೊಂಡ್ರೆ ನಾನು ಹೇಳ್ತಾ ಇರ್ತೀನಿ. ಆಯ್ತು ಮಾಸ್ಟರ್. ಓಕೆ, ಥ್ಯಾಂಕ್ ಯು ಮಾಸ್ಟರ್. ರೈಟ್. ಹಲೋ ಹಲೋ, ನಮಸ್ಕಾರ ಸರ್. ಹಲೋ, ನಾವು ಪಿರಮಿಡ್ ಅನ್ನ ಮನೆಯಲ್ಲಿ ತಯಾರು ಮಾಡಬಹುದಾ ಸರ್? ಯಾವ್ದಮ್ಮ ಪಿರಮಿಡಾ? ಮನೆಯಲ್ಲಿ ಮಾಡಬಹುದಾ ಸರ್? ಮಾಡ್ಬೋದು. ಅದೇ ನಾನು ಈಗ ನಿಮ್ಗೆ ಹೇಳಿದೆನಲ್ಲ, ಕೊಲೆತೆಗಳು ಹೇಳಿದೆ ನೋಡಿದ್ರ ಮೆಜರ್ಮೆಂಟ್ಸು. ಆ ಮೆಜರ್ಮೆಂಟ್ಸು ನೀವು ನೆನ್ಪಿಟ್ಕೊಳ್ಳಿ. ಹಾಂ ಸರ್, ಅದನ್ನ ಸ್ವಲ್ಪ ನೀವು PDF ಅಲ್ಲಿ ಹಾಕ್ತೀರಾ ಸರ್? PDF ನೋಡ್ತೀನಿ, ನನ್ನ ಹತ್ರ ಇಲ್ಲ. ಸೊ ಒಂದ್ಸಲ ನೋಡಿ, ಯಾವ್ದಾನ PDF ಇದ್ರೆ ಕಲಿಸ್ತೇನೆ. ಅದೇನಿಲ್ಲ, ನಿಮ್ಮ ಬೇಸ್ ಎಷ್ಟು ಅಂದ್ರೆ ಎಷ್ಟು ಭೂಮಿ ಮೇಲೆ, ನೇಲ ಮೇಲೆ ಎಷ್ಟಿರ್ಬೇಕು ಬಿಡುತ್ತು, ಅದು ನೋಡ್ಕೊಳ್ಳಿ. ಅದು ಬೇಸ್ ಅಂತ ಕರಿತೀವಿ. ಅದಕ್ಕೆ ಬೇಸ್ ಈಸ್ ಈಕ್ವಲ್ ಟು, ಆ ಬೇಸ್ ಅನ್ನೋದು ಪ್ರಾಧಾನ್ಯ. ಅದಕ್ಕಿಂತ ಸ್ಲೋಪ್ ಎಡ್ಜ್ ಎಷ್ಟಿರ್ಬೇಕು, ಅದು ಆ ಸ್ಲೋಪ್ ಅನ್ನೋದು ಎಷ್ಟಿರ್ಬೇಕಂದ್ರೆ ಸ್ಲೋಪ್ ಈಸ್ ಈಕ್ವಲ್ ಟು ಬೇಸ್ ಇಂಟು 0.957. ಓಕೆ, ಅದೊಂದು. ಮತ್ತೆ ಮಧ್ಯದಲ್ಲಿರುವಂಥ ಹೈಟ್, ಎತ್ತರ, ಅಂದ್ರೆ ಭೂಮಿಯಿಂದ ಆಧಾರದಿಂದ ಕೊನೆ ಅಫೆಕ್ಸ್ ಅಂತ ಕರಿತೀವಿ. ಆ ಪಾಯಿಂಟ್, ಕೊನೆ ಪಾಯಿಂಟ್, ಅದಕ್ಕಿರೋದು ಎತ್ತರ, ಹೈಟ್ ಈಸ್ ಈಕ್ವಲ್ ಟು ಬೇಸ್ ಇಂಟು 0.636. ಓಕೆ, ಆ ಥರ ನಾವು ಅದನ್ನ ಆಂಗಲ್ ಕೋನೊಳಗ ಮಾಡ್ಕೋಬೇಕನ್ನಲ್ಲ ಸರ್? ಕೋನ ಇಟ್ಕೊಂಡು ಮಾಡ್ಬೇಕಾ ಸರ್ ಇಲ್ಲ, ಅದನ್ನ? ಕೋನ ಬೇಕಾಗಿಲ್ಲ. ಇದು ಮಾಡ್ಕೊಂಡ್ರೆ ಕೋನೆ ಆಟೋಮೆಟಿಕ್ ಬರುತ್ತೆ. ಆ ತರ ಒಂದು 4 ತ್ರಿಭುಜಗಳು ರೆಡಿ ಮಾಡ್ಕೊಳ್ಳಿ. ಈ ತರ ನಾನು ಹೇಳಿದಲ್ಲ, ಈ ಈ ವ್ಯಾಲ್ಯೂಸ್ ಇಂದ 4 ತ್ರಿಭುಜಗಳು ರೆಡಿ ಮಾಡಿಕೊಂಡು 4 ತ್ರಿಭುಜಗಳು ಹತ್ರ ತಗೊಂಡು ಬಂದು ಈ ತರ ಫಿಕ್ಸ್ ಮಾಡಿದ್ರೆ ಒಂದು ಕಡೆ ಎಲ್ಲ ಬರ್ತದಲ್ಲ. ಬಂದಿದ ಮೇಲೆ ಈ ಕೊನೆಯ ಪಾಯಿಂಟ್ ಇದೆ ನೋಡಿ, ಆ ಕೊನೆಯ ಪಾಯಿಂಟ್ ಅಫೆಕ್ಸ್ ಅಂತಾರೆ. ಅದಕ್ಕಿಂತ ಈ 4 ಪಿರಮಿಡ್ಗಳು, 4 ಸೈಡ್ಸ್ ಎಲ್ಲಾನು ಏನಾಗ್ತದೆ, ಸಮಾನ ತ್ರಿಭುಜಗಳು. ಇವೆಲ್ಲ 4 ಸಮಾನ ತ್ರಿಭುಜಗಳು ಸೇರಿಸಿದ್ರೆ ಒಂದು ಪಿರಮಿಡ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಒಂದು ವಿಡಿಯೋ ಕಲಿಸ್ತೇನೆ ಬಿಡಿ, ಆ ವಿಡಿಯೋ ನೋಡ್ಕೊಂಡು ತಯಾರು ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಕಳಿಸ್ರಿ ಸರ್. ಯಾಕಂದ್ರೆ ಸರ್ ನಾವು ಅಲ್ಲೇ ಮಹತಾವ್ ಅವ್ರಿಗೆ ಬರ್ತಾ ಇದೀವಿ ಸರ್, ಬಟ್ ಈಗ ಹುಡುಗರು ಎಕ್ಸಾಮ್ಸ್ ಇವೆ, ಆದ ಕಾರಣ ಒಂದು 15 days ಆಗ್ತಾ ಇಲ್ಲ. ಬಟ್ ನಾವು ಮೆಡಿಟೇಷನ್ ಅಲ್ಲಿ ಆದಷ್ಟು ಇನ್ವಾಲ್ವ್ ಆಗ್ತಾ ಇಲ್ಲ ಈಗೀಗ. ಅದಕ್ಕೆ ಸರ್ ಇವತ್ತಂತೂ ಎಷ್ಟೊತ್ತನ ಕೂತ್ರು ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ಸರ್. 1.5 ತಾಸು ಕೂತ್ರು ನನಗೆ ಅಷ್ಟು ಅನಿಸ್ಲಿಲ್ಲ ಸರ್ ಇವತ್ತು. ಸರ್, ಅದಕ್ಕಾಗಿ ಅದನ್ನ ನಾವು ಬಳಕೆ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗಿದೆ. ಪಿರಮಿಡ್ ಬಳಕೆ ಮಾಡಿದ್ರೆ ಇನ್ನೂ 3ರಷ್ಟು ಪವರ್ಫುಲ್ ಆಗಿ, ವೇಗವಂತವಾಗಿ ಮನಸ್ಸು ಖಾಲಿ ಆಗ್ತದೆ. ಶಕ್ತಿನೂ ಅಷ್ಟೇ 3ರಷ್ಟು ಹೆಚ್ಚು ಶಕ್ತಿ ನಮ್ಗೆ ಸಿಗತ್ತೆ. ಓಕೆ ಸರ್, ಓಕೆ. ದಯವಿಟ್ಟು ಅದನ್ನ ಸ್ವಲ್ಪ ವಿಡಿಯೋ ಕಳಿಸ್ರಿ ಸರ್. ಗ್ರೂಪಲ್ಲಿ ಕಳಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ರೈಟ್ ಸ್ನೇಹಿತರೆ. ಸೊ ಇನ್ನೇನು ಪ್ರಶ್ನೆಗಳಿದ್ರೆ, ಇಲ್ಲ ಅಂದ್ರೆ ನಾವು ಮುಕ್ತಾಯ ಮಾಡೋಣ. ಈಗಾಗಲೇ 11 ಕ್ರಾಸ್ ಆಗಿದೆ. ರೈಟ್, ಓಕೆ ಸ್ನೇಹಿತರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಮತ್ತೆ
ಸೋಮವಾರ ಭೇಟಿ ಮಾಡೋಣ, ಸೋಮವಾರ ಸಾಯಂಕಾಲ. ಯಾಕಂದ್ರೆ ನಾಳೆ ರಜೆ ಇರ್ತದೆ. ಎಲ್ಲರೂ ಒಳ್ಳೆ ಧ್ಯಾನ ಮಾಡಿ ಅಂತ ನಾನು ತಮಗೆಲ್ಲರಿಗೂ ವಿನಂತಿ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ತೆ, ನಮಸ್ತೆ, ನಮಸ್ತೆ.